ಆದರೆ ಸೋಮನಾಥಪುರದ ಆ ವಿಗ್ರಹದಲ್ಲಿದ್ದ ಆ ಸ್ಟ್ಯಾಚ್ಯೂನಲ್ಲಿದ್ದ ಆ ರಚನೆ ಮುಷ್ಕಿನ ಜೋಳನೇ ಆದರೆ ಆ ದೇವಾಲಯವನ್ನು ಕೊಲಂಬಸ್ ಅಮೆರಿಕಾಗೆ ಹೋಗೋದಕ್ಕಿಂತ ಮುಂಚೆ 250 ವರ್ಷಗಳ ಹಿಂದೆನೇ ಕಟ್ಟಿರೋದು. ರಸ್ತೆಯಲ್ಲಿ ಚಿನ್ನ ಮಾರೋದು ಅಂದಾಗ ನನಗೆ ಇನ್ನೊಂದು ತುಂಬ ಅನಿಸ್ತಾ ಇದ್ದಿದ್ದು, ಅದು ಬರೀ ಗ್ರ್ಯಾಂಡ್ಯೂರ್ ಅಲ್ಲ, ಇಟ್ಸ್ ಅಬೌಟ್ ಸೆಕ್ಯೂರಿಟಿ. 10 ಸ್ಕ್ವೇರ್ ಕಿಲೋಮೀಟರ್ 1 ಲಕ್ಷ ಸೈನಿಕರಿದ್ದರೆ, ಆಮೇಲೆ ಆನೆಗಳು ಎಷ್ಟಿದ್ದು ಅವರೆಲ್ಲರಿಗೂ ಊಟ ಪೊಸೆಷನ್ ಇದೆಯಲ್ಲ, 550 ಆನೆಗಳ ಮೇಲೆ ಅದು ಗುಟ್ಟಾಗುತ್ತೆ. ಸೊ ಅವ್ರು ಅಟ್ಸ್ಕೊಂಡ್ಬರ್ತಾವ್ರೆ. ಆ ಮಧ್ಯೆ ಇವರಲ್ಲಿ ವಿಜಯನಗರ ಬಿಟ್ಟೋಗಿರೋದು, ಹಿಂದ್ಗಡೆಯಿಂದ ಅವ್ರು ಬರ್ತಿರ್ತಾರೆ, ಸುತ್ತಮುತ್ತ ಇರೋ ಕಳ್ಳಕಾಕರಿರ್ತಾರೆ, ಅವರೆಲ್ಲರನ್ನ ತಪ್ಪಿಸ್ಕೊಂಡು ಈ ನಿಧಿನ ತೊಗೊಂಡೋಗಿ ಎಲ್ಲೋ ಬಚ್ಚಿಡಬೇಕು. ಸೈನ್ಸ್ ಫಿಕ್ಷನ್ ಸಿನಿಮಾ ನೋಡಿದ್ರೆ ಹೇಗಿರುತ್ತೆ, ಒಂದು ಶೈಲಿಯಲ್ಲಿ ಕಪಿಲ್ ಪಿಸಾರನ ಬರೆದಿದ್ದೀರಾ. ನನ್ನ ದೃಷ್ಟಿನಲ್ಲಿ ಅವ್ರು ಯಾರೂ ಕೋತಿಗಳಲ್ಲ, ಅವ್ರು ಯಾರೂ ವಾನರಲ್ಲ, ದಕ್ಷಿಣ ಭಾರತದ ಟ್ರೈಬಲ್ ಪೀಪಲ್ ಅಂತ ಇಟ್ಕೊಳ್ಳೋಣ. ಇಡೀ ಸಮುದಾಯ, ಯಾರು ವಾನರ ಸಮುದಾಯ ಅಂತ ಏನು ಹೇಳ್ತೀವಿ, ಆಂಜನೇಯ ಅಥವಾ ವಾಲಿ ಸುಗ್ರೀವನ ಸಮುದಾಯ ಶಾಪ ಹಾಕಿರೋದಂತೂ ಸತ್ಯ. ನಮ್ಮ ದೇಶದಲ್ಲಿ ಗೊತ್ತಿರಬೇಕಲ್ಲ, 20,000 ಪ್ರಭೇದಗಳಿದ್ದಾವೆ. 20,000 ಪ್ರಭೇದದಲ್ಲಿ ನಾವು 2 ಕೀಳಿಬೇಕು ಅಥವಾ 1 ಕೀಳಿಬೇಕು ಸಂಜೀವನಿಗೆ. ಬಹುಶಃ ನಾವು ಸಂಜೀವನಿ ಅಂದರೆ ಏನು ಅಂತ ಕಂಡುಹಿಡಿದೀವಿ ಅಂತ ನಾವು ನಂಬ್ತೀವಿ. ಒಬ್ಬ ಕೃಷಿಕನಿಗಿಂತ ಒಳ್ಳೆಯ ವಿಜ್ಞಾನಿ ಇಲ್ಲ ಅಂತ ಅಂತೀವಿ. ಹಾಗೆ ಅನ್ನೋದಾದರೆ ಇವರು ಕೃಷಿ ವಿಜ್ಞಾನಿ. ಸಾಹಿತ್ಯದಲ್ಲೂ ವಿಜ್ಞಾನ ಇದೆ ಅನ್ನೋದನ್ನು ಹೇಳ್ತೀವಿ. ಹಾಗೆ ಹೇಳೋದಾದರೆ ಇವರು ವೈಜ್ಞಾನಿಕ ಸಾಹಿತಿ. ಇವರು ಇತಿಹಾಸದ ಹೊಳವಕ್ಕೂ ಸಾಹಿತ್ಯವನ್ನು ರಚಿಸಿದಂಥವ್ರು. ಕನ್ನಡ ನಾಡಿನ ಪುರಾಣ ಪ್ರಸಿದ್ಧವಾದ ಚಿನ್ನದ ಕೋಲಾರ ಜಿಲ್ಲೆಯ ಕೋಟಿಗಾನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಇವರು ಪ್ರಪಂಚಾದ್ಯಂತ ಸಂಚರಿಸಿ ವಿಸ್ಮಯಗಳನ್ನು ಕೃತಿಗಳನ್ನಾಗಿಸಿ ಕರುನಾಡಿಗೆ ಅರ್ಪಿಸಿದಂಥವರು. ಇವರು ಕನ್ನಡದಂತೆಯೇ ಸರಳ ವ್ಯಕ್ತಿ, ಅಕ್ಕರೆಯ ವ್ಯಕ್ತಿತ್ವ. ನಿಮ್ಮೆಲ್ಲರ ಪ್ರೀತಿಯ ಗಣೇಶಯ್ಯ ಸರ್ಗೆ ಹೃತ್ಪೂರ್ವಕವಾದ ಸ್ವಾಗತಗಳು ಸರ್. ಸರ್, ಮೊದಲು ನಿಮ್ಮ ಪುಸ್ತಕಗಳ ಬಗ್ಗೆನೇ ಶುರು ಮಾಡೋಣ ಸರ್. ಒಂದಷ್ಟು ಮಾತುಗಳನ್ನು ಕೆಲವು ನಿಮ್ಮ ಕೃತಿಗಳಾಗಿ ನಾವು ಕನ್ಸಿಡರ್ ಮಾಡಿ ಮಾತಾಡೋದಾದರೆ, ಈಗ ನಾವು ಯಾರೇ ಆದರೂ ಕರ್ನಾಟಕದ ಇತಿಹಾಸ ಅಂತ ನಾವು ಎಲ್ಲೇ ತೆಗೆದ್ರು, ಇಲ್ಲ ಭಾರತದ ಇತಿಹಾಸ ಅಂತ ತೆಗೆದ್ರು, ಮೌರ್ಯ ಸಂಸ್ಥಾನ ಅಂತ ಅಲ್ಲಿಂದನೇ ಶುರು ಆಗುತ್ತೆ. ನಾವೊಬ್ಬ ರಾಜ ಅಂತ ಹೇಳಿದ್ರೆ ಅಶೋಕನ ಬಗ್ಗೆನೇ ನಾವು ಇಡೀ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟರ್ ಆಗಿ ಇತಿಹಾಸದಲ್ಲಿ ನಾವೆಲ್ಲ ಕಡೆ ಓದ್ತಾ ಹೋಗ್ತೀವಿ. ಆ ಮೌರ್ಯ ಸಾಮ್ರಾಜ್ಯದೊಳಗೆ ನಾವು ಇವತ್ತು ಚಾಣಕ್ಯ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಬರುವಂಥದ್ದು. ಅದೇ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯ ಅವರು ತಮ್ಮ ಕೊನೆಯ ಕಾಲಘಟ್ಟದಲ್ಲಿ ಶ್ರವಣಬೆಳಗೊಳಕ್ಕೆ ಬಂದು ನೆಲೆಸ್ತಾರೆ ಅನ್ನೋ ಒಂದು ಇತಿಹಾಸ ಇದೆ. ಸೊ ಭಾರತಕ್ಕೂ ಕರ್ನಾಟಕಕ್ಕೂ ಇತಿಹಾಸಕ್ಕೂ ಇರುವಂಥ ಒಂದು ಅದ್ಭುತವಾದ ಕನೆಕ್ಷನ್. ನಾವು ಯಾರೇ ಓದಿದ್ರೂ ಎಲ್ಲರಿಗೂ ಒಂದು ಕುತೂಹಲ ಮೂಡಿಸುವಂಥ ಒಂದು ಎಲಿಮೆಂಟು. ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಬರೆದಿರೋ ಕನಕ ಮುಸುಕು ಬಗ್ಗೆ ಒಂದಷ್ಟು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಏನಕ್ಕೆ ನಿಮಗೆ ಈ ಇತಿಹಾಸದಿಂದ ಅದು ಉಟ್ಕೊಳ್ತಾ ಇಲ್ಲ, ವಿಜ್ಞಾನದಿಂದ ಅದು ಉಟ್ಕೊಳ್ತಾ? ಎರಡು ಅಂತ ಹೇಳ್ಬೋದಪ್ಪ. ಎರಡು ಅಂತ ಹೇಳೋದಕ್ಕೆ ಕಾರಣ ಇದೆ. ಕನಕ ಮುಸುಕು ಕತೆ ಹುಟ್ಟೋದಕ್ಕೆ ಕಾರಣ ಆಗ ಉಂಟಾದ ಒಂದು ಚಾರಿತ್ರಿಕ ಹಾಗೂ ವೈಜ್ಞಾನಿಕ ತಲ್ಲಣ ಅಂತಲೇ ಹೇಳ್ಬೋದು. ನೇಚರ್ ಅಂತ ಒಂದು ಇಂಟರ್ನ್ಯಾಷನಲ್ ಸೈನ್ಸ್ ಮ್ಯಾಗಝೈನ್ ಇದೆ. ಆ ನೇಚರ್ನ ಕವರ್ ಪೇಜಲ್ಲಿ ಸೋಮನಾಥಪುರದ ಒಂದು ಸ್ಟ್ಯಾಚ್ಯೂ ಬಂತು. ಇದು ಯಾಕೆ ಅಂತ ನಾವೆಲ್ಲ ಆಶ್ಚರ್ಯದಿಂದ ತೆಗೆದು ನೋಡಿದಾಗ, ಒಳಗಡೆ ಒಬ್ಬರು ಜೊಹಾನ್ಸನ್ ಅಂತ ಒಬ್ಬ ಪ್ರೊಫೆಸರು, ಕಾರ್ಲ್ ಜೊಹಾನ್ಸನ್ ಅಂತ, ಅವರು ಅದರ ಚಿತ್ರ ಹಾಕಿ ಭಾರತಕ್ಕೆ ಕೊಲಂಬಸ್ಗಿಂತ ಮುಂಚೆ ಅಮೆರಿಕಾದ ಸಂಬಂಧ ಇತ್ತು ಅಂತ ಹೇಳಿದರು. ಯಾಕೆ ಆ ವಿಷಯ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಕೊಲಂಬಸ್ ಅಮೆರಿಕಾಗೆ ಹೋದ ಮೇಲೆ ಅಥವಾ ಅಲ್ಲಿ ಹೋಗಿ ಕಣ್ಣಿಡಿದು ಅಂತ ಹೇಳ್ತಾರಲ್ಲ, ಅದನ್ನು ಕಣ್ಣಿಡಿದ ಮೇಲೆ ಜೋಳ ನಮಗೆ ಬಂತು ಅಂತ ಸಾಮಾನ್ಯವಾಗಿ ಎಲ್ಲ ವಿಜ್ಞಾನಿಗಳು ನಂಬಿದ್ದಿದ್ದು. ಆದರೆ ಸೋಮನಾಥಪುರದ ಆ ವಿಗ್ರಹದಲ್ಲಿದ್ದ ಆ ಸ್ಟ್ಯಾಚ್ಯೂನಲ್ಲಿದ್ದ ಆ ರಚನೆ ಮೇಯ್ಸ್ ಲೈಕ್ ಸ್ಟ್ರಕ್ಚರ್ ಅಂತಾರೆ, ಅಂದರೆ ಮುಸ್ಕಿನ ಜೋಳದ ರೀತಿ ರಚನೆ. ಆ ರಚನೆ ಮುಸ್ಕಿನ ಜೋಳನೇ ಆದರೆ ಆ ದೇವಾಲಯವನ್ನು ಕೊಲಂಬಸ್ ಅಮೆರಿಕಾಗೆ ಹೋಗೋದಕ್ಕಿಂತ ಮುಂಚೆ 250 ವರ್ಷಗಳ ಹಿಂದೆನೇ ಕಟ್ಟಿರೋದು. ಅಂದರೆ ಭಾರತದವರಿಗೆ ಮೆಕ್ಸಿಕೋದಲ್ಲಿ ವಿಕಾಸಗೊಂಡ ಮುಸ್ಕಿನ ಜೋಳ ಕೊಲಂಬಸ್ಗೂ ಮುಂಚೆ ಗೊತ್ತಿತ್ತು ಅಂತಂದರೆ, ಇಲ್ಲಿಂದ ಯಾರೋ ನಿಮ್ಮ ತಾತನೋ ನಮ್ಮ ತಾತನೋ ಅಮೆರಿಕಾಗೆ ಹೋಗಿದ್ದರೋ ಅಥವಾ ಯಾರೋ ಅಲ್ಲಿಂದ ಅಲ್ಲಿಗೆ ಬಂದಿದ್ದರು, ಮುಸ್ಕಿನ ಜೋಳ ಅಲ್ಲಿಗೆ ಬಂದಿತ್ತು ಅಂತ. ಆದರೆ
ಇಂಪ್ಲಿಕೇಶನ್ ಏನು, ಕೊಲಂಬಸ್ ಅಮೆರಿಕ ಕಂಡುಹಿಡಲಿಲ್ಲ, ಯಾರೋ ಕರ್ನಾಟಕದವರು ಅಥವಾ ದಕ್ಷಿಣ ಭಾರತದವರು ಅಥವಾ ಭಾರತದವರು ಕಂಡುಹಿಡಿದಿರಬೇಕು ಅನ್ನೋದು ಅದರ ಇಂಪ್ಲಿಕೇಶನ್. ಆ ಕಾರಣದಿಂದ ಅವರು ಇದೊಂದು ಇಂಪಾರ್ಟೆಂಟ್ ಡಿಸ್ಕವರಿ ಅಥವಾ ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಅದನ್ನ ಪಬ್ಲಿಷ್ ಮಾಡಿದರು. ಅಮೆರಿಕದ ಮ್ಯಾಗ್ಝಿನ್ ಅದು. ಅದು ಇಂಟರ್ನ್ಯಾಷನಲ್ ಮ್ಯಾಗಝೈನ್, ಪಬ್ಲಿಷ್ ಆಗ್ತಾ ಇರೋದು ವೆಸ್ಟಿಂದ. ಅದು ಇಡೀ ಸಸ್ಯಶಾಸ್ತ್ರದಲ್ಲಿ ಒಂಥರ ತಲ್ಲಣ ಮೂಡಿಸ್ಬಿಡ್ತಾವಾಗ. ಎಲ್ಲೆಲ್ಲೂ ಎಲ್ಲ ಕಡೆಯೂ ಡಿಸ್ಕಷನ್ ಶುರುವಾಯಿತು. ನಾವು ಕೂಡ ಅದ್ರ ಬಗ್ಗೆ ಡಿಸ್ಕಷನ್ ಶುರು ಮಾಡಿದ್ವಿ. ಇನ್ಫ್ಯಾಕ್ಟ್ ಎಷ್ಟರ ಮಟ್ಟಿಗೆ ಅಂದರೆ ಇಬ್ಬರನ್ನ 2 ಗುಂಪಾಗಿ ನಾವು ಪ್ರಮೋಟ್ ಮಾಡಿದ್ವಿ. ನೀವು ಅದು ನಿಜವಾಗ್ಲೂ ಮೇಯ್ಸು, ಅದಕ್ಕೋಸ್ಕರ ನಮ್ಮ ಸಂಬಂಧ ಇತ್ತು ಅಮೆರಿಕಾಗೆ ಅಂತ ಒಬ್ಬರು ಆರ್ಗ್ಯೂ ಇನ್ನೊಬ್ಬರು ಅದಕ್ಕೆ ಆಪೋಸಿಟ್ ಆರ್ಗ್ಯೂ ಮಾಡಿ ಅಂತ ಯಾವುದೋ ಒಂದು ಇಯರ್ ಎಂಡ್ 31st ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತೀವಲ್ಲ ವರ್ಷದ ಕೊನೆನ, ಹೊಸ ವರ್ಷವನ್ನು ಆಗಮನಿಸೋಕ್ಕೆ ಈ ಥರ ಚರ್ಚೆ ಇಟ್ಕೊಳ್ಳೋಣ ಅಂತ ನಾವು ಸೋಮನಾಥ್ಪುರಕ್ಕೆ ಹೋಗಿ ಸೋಮನಾಥ್ಪುರದ ದೇವಾಲಯದಲ್ಲೇ ಆ ರಾತ್ರಿ ಕಳೆದ್ವಿ. ಆವಾಗ ಅನ್ನಿಸ್ತು ಎಷ್ಟೊಂದು ವಿಷಯ ಇದೆ ಇಲ್ಲಿ, ಇದು ಸಾಮಾನ್ಯರಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಆ ಯೋಚನೆ ನನ್ನ ತಲೆಯಲ್ಲಿ ಇತ್ತು. ಆದರೆ ನಾನು ಅವಾಗೇನೂ ಬರೀತಿರ್ಲಿಲ್ಲ. ಯಾವ ಟೈಮಲ್ಲಿ ಸರ್ ಇದಾಗಿದ್ದು? ಇದು ಸುಮಾರು 1991 ಅಂತ ಕಾಣುತ್ತೆ, 90-92 ಆ ಟೈಮಲ್ಲಿ ಮ್ಯಾಗಝೀನಲ್ಲಿ ಪಬ್ಲಿಷ್ ಆಗಿದ್ದದು, ಅಥವಾ 89 ಪಬ್ಲಿಷ್ ಆಗಿದ್ದು. ಬಟ್ ನಾವು ಡಿಸ್ಕಷನ್ಸ್ ಎಲ್ಲ ಮಾಡಿ 90ರ ಎಂಡಲ್ಲಿ ಅಂತ ಕಾಣುತ್ತೆ. ಆವಾಗ ನಾನು ಏನು ಬರಿತೀನಿ ಅಂದ್ಕೊಂಡಿರಲಿಲ್ಲ, ಬಟ್ ಸಾಮಾನ್ಯ ಜನರಿಗೆ ಇದೆಲ್ಲ ಮುಟ್ಟಿಸ್ಬೇಕಲ್ಲ ಅನ್ನೋ ಯೋಚನೆ ಇತ್ತು. ಈ ಮಧ್ಯೆ ನನಗೆ ಚರಿತ್ರೆಯಲ್ಲಿ ಸ್ವಲ್ಪ ಕುತೂಹಲನೂ ಇತ್ತು. ಆ ಚರಿತ್ರೆಯಲ್ಲಿರೋ ಕುತೂಹಲದಿಂದ ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯ ಅವರ ಗುರುಗಳು ಬಂದಲ್ಲಿ ಸೆಟ್ಲ್ ಆದರು, ಅಲ್ಲೇ ಇದ್ದರು, ಧರ್ಮ ಪ್ರಚಾರಕ್ಕೆ ಬಂದಿದ್ದರು ಅಂತ ಗೊತ್ತಾಯಿತು. ಶ್ರವಣಬೆಳಗೊಳದಲ್ಲಿ ನೀವು ಗೊಮ್ಮಟೇಶ್ವರ ವಿಗ್ರಹ ನೋಡಿದ್ರೆ ಆ ಕಡೆ ಈ ಕಡೆ 2 ಮೂರ್ತಿ ಇದೆ. ಆ ಮೂರ್ತಿ ಕೈಲೂ ಕೂಡ ಇದೇ ರೀತಿ MLS ಮೇಜ್ಲೆಕ್ ಸ್ಟ್ರಕ್ಚರ್ ಇದೆ. ಆದರೆ ಇದಕ್ಕೂ ಲಿಂಕ್ ಭಾಳ ಚೆನ್ನಾಗಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಈ ಕಥೆಯ ಹುಳುಕುಗಳು ಅದು ಉಟ್ಕೊಂಡಿದ್ದು ಬೇರೆ ಒಂದು ಸಂಬಂಧದಲ್ಲಿ ಸುಮಾರು 2-3 ವರ್ಷ ಆದಮೇಲೆ. ಸೊ ಹೀಗೆ ಚರಿತ್ರೆ ಮತ್ತು ವಿಜ್ಞಾನ ಎರಡೂ ಒಟ್ಟಿಗೆ ಸೇರಿ ಅದನ್ನು ಆ ಕಥೆ ಎಣೆಯೋಕ್ಕೆ ಸಾಧ್ಯವಾಯ್ತಪ್ಪ. ಓಕೆ, ಅಂದರೆ ಅದಕ್ಕೆ ಮುಂಚೆ ನೀವು ಇತಿಹಾಸ ನನಗೆ ಮುಂಚೆಯಿಂದನೂ ಅದೊಂಥರ ನನ್ನ ಹೆಂಡತಿ ಮೂಲಕ ಬಂದಿದ್ದು ಅನ್ಬೋದು. ನನ್ನ ಹೆಂಡತಿ ಮತ್ತು ನನ್ನ ಫ್ರೆಂಡ್ ಉಮಾಶಂಕರ್ ಅಂತಿದ್ದಾರೆ, ಅವರಿಬ್ಬರಿಗೂ ಇತಿಹಾಸ ಅಂದರೆ ಭಾಳ ಇಷ್ಟ. ನನ್ನ ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ರು. ಕೋಲಾರ ಹತ್ರ ಟೇಕಲ್ ಅಂತ ಗೊತ್ತಿರಬೇಕು ನಿಮಗೆ. ಆ ಟೇಕಲ್ ಅನ್ನೋ ಜಾಗದಲ್ಲಿ ಭೀಮನ ಗುಡಿ ಅಥವಾ ಭೀಮನ ಗುಹೆ ಅಂತ ಇದೆ. ಅಲ್ಲಿಗೆ ನನ್ನನ್ನು ಮೊದಲು ಇಬ್ಬರು ಕರ್ಕೊಂಡೋಗಿದ್ರು. ಯಾರು? ನನ್ನ ಹೆಂಡತಿ ಉಮಾಶಂಕರು. ಒಂದು ದಿವಸ ರಾತ್ರಿಯಲ್ಲಿ ಕಳೆದ್ವಿ ನಾವು. ಆ ಕಳೆಯೋದಕ್ಕೆ ಕಾರಣ ಅಲ್ಲಿ ಎಕ್ಸ್ಕವೇಷನ್ ಆಗ್ತಾ ಇತ್ತು. ನೆಲದಿಂದ ಆಳವಾಗಿ ಅಗೆದುಕೊಂಡೋಗಿ ಶಿಲಾಯುಗದ ಮಾನವನ ಜೀವನ ಅಲ್ಲಿದೆ ಅಂತ ಅವ್ರು ತೋರಿಸ್ತಾ ಇದ್ರು. ಅಲ್ಲಿ ಒಂದೊಂದು ಹೆಜ್ಜೆ ನಾವು ಕೆಳಗಡೆ ಹೋಗ್ತಾ ಇದ್ದಂಗೆ ಸುಮಾರು 100 ವರ್ಷ ಹಿಂದೆ ಹೋಗ್ತಾ ಇದ್ದೀವಿ ಅಂತ ಕೃಷ್ಣಮೂರ್ತಿ ಅಂತ ಆಗ ಅಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದರು. ಅವ್ರು ಹೇಳ್ತಾ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇಳಿತಾ ಇದ್ದೀವಿ, ಗೋಡೆಯಲ್ಲಿ ಒಂದು ಮಡಿಕೆ ಹಂಗೆ ಇಟ್ಟಿದ್ದಾರೆ. ಅದನ್ನು ಏನು ಸರ್ ಹಂಗೆ ಇಟ್ಟಿದ್ದಾರೆ ಮಡಿಕೆ ಅಂದರೆ, ಅದು ಮಡಿಕೆ ಅಲ್ಲ, ಅದು ಒಂದು ಮಗುವಿನ ಹೆಣ ಅದರಲ್ಲಿದೆ ಅಂತಂದರು. ನಿಮ್ಗೆ ಏನಾಗಬೇಡ, ಒಂದೊಂದು ಮೆಟ್ಲು ಇಳಿತಾ ಇರಬೇಕಾದ್ರೆ ಒಂದೊಂದು ಮಗುವಿನ ಹೆಣ, ಅಲ್ಲಿಂದ ಕೆಳಗಡೆ ಇಳಿತಿರ್ಬೇಕಾದ್ರೆ ಇನ್ಯಾರೋ ತಿಂದಿದ್ದು ಅಥವಾ ತಿನ್ನಬೇಕಾಗಿದ್ದ ಏನೋ ಕಾಳುಗಳು, ಇನ್ನೂ ಕೆಳಗಡೆ ಹೋದರೆ ಒಂದು ದೊಡ್ಡ ಅಸ್ಥಿಪಂಜರ, ಇವನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಾವು ಇದ್ದ ಕಡೆನೇ ಅಂದರೆ ಇದು ಎಕ್ಸ್ಕವೇಟ್ ಮಾಡುವಾಗ ಸಿಕ್ಕಂತಾರೆ. ಎಕ್ಸ್ಕವೇಟ್ ಮಾಡಿ ಎಲ್ಲ ಹಂಗೆ ಇಟ್ಟಿದ್ರಲ್ಲ, ಇನ್ನೂ ಮಾಡ್ತಾನೂ ಇದ್ರು. ಎಕ್ಸ್ಕವೇಟ್ ರೀಸನ್ಗೆ ಮಾಡ್ತಿದ್ರು ಸರ್ ಅವರು ASI ಅವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ರೆಗ್ಯುಲರ್ ಆಗಿ ಎಕ್ಸ್ಕವೇಟ್ ಮಾಡ್ತಿರ್ತಾರೆ. ಇನ್ಸಿಡೆಂಟ್ಲಿ ಈ ಭೀಮಗುಹೆ ಅಂತ ಹೇಳಿದಲ್ಲ, ಭೀಮಗುಹೆ ಶಿಲಾಯುಗದ ಕಾಲದಲ್ಲಿ ಅಲ್ಲಿ ಒಂದು ಕುಟುಂಬ ಅಥವಾ ಒಂದು ಊರು ಅಂತ ಇಟ್ಕೊಳ್ಳೋಣ, ಆ ಗುಹೆಯಲ್ಲಿ ವಾಸವಾಗಿದ್ದವರು. ಮೇಲೆ ಪೇಂಟಿಂಗ್ಸ್ ಎಲ್ಲ ಇದೆ ಈಗಲೂ ಕೂಡ. ಅವ್ರು ಭಾಳ ಚೆನ್ನಾಗಿ ತೋರಿಸಿದರು. ಅಡುಗೆ ಮಾಡಿದ್ದಕ್ಕೆ ಹೋಗಿ ಹೊಗೆ ಎಲ್ಲ ತುಂಬಿ ಆ ಕಲ್ಲು ಏನಾಗಿದೆ ಅಂತೆಲ್ಲ. ಅಲ್ಲಿ ಗುಂಡುಗಳೆಲ್ಲ ಸಿಗ್ತವೆ. ಏನು ಗುಂಡುಗಳು? ಪ್ರಾಣಿಗಳು ಬಂದರೆ ಅದನ್ನು ಹೊಡೆಯೋಕೆ ಅಥವಾ ಈ ತಿರುಗಿಸಿ ಹೊಡಿತೀವಲ್ಲ ಆ ಥರದಕ್ಕೆಲ್ಲ ಅಲ್ಲಿ ಸಿಕ್ಕಿದ್ದಾವೆ. ಸೊ ಅದನ್ನೆಲ್ಲ ತೋರಿಸ್ತಾ ನಮಗೆ ಅವರು ವಿವರಣೆ ಮಾಡ್ತಿರ್ಬೇಕಾದ್ರೆ ಎಷ್ಟೊಂದು ಅದ್ಭುತವಾಗಿದೆಯಪ್ಪ ಇದು. ಸಾವಿರಾರು ವರ್ಷಗಳ ಚರಿತ್ರೆಯನ್ನು, ಮಾನವನ ಚರಿತ್ರೆಯನ್ನು ಇದ್ದ ಕಡೆನೇ ನಾವು ಹಾಕ್ಕೊಂಡೇ ನೋಡ್ಬೋದಲ್ಲ ಅಂತಂದಾಗ ಒಂಥರ ಅನ್ಎಕ್ಸ್ಪ್ಲೈನಬಲ್ ಎಕ್ಸೈಟ್ಮೆಂಟ್ ಅದು. ಆವತ್ತು ನಾವು ನೋಡ್ತಾ ಕತ್ಲಾಗ್ಬಿಡ್ತು. ಸಾಯಂಕಾಲ ನಾವು ವಾಪಸ್ ಬರೋರು ಕತ್ಲಾಗ್ಬಿಡ್ತು. ಅವರು ಇಲ್ಲೇ ಇದ್ಬಿಡಿ ಬೇಕಾದರೆ ಅಂತಂದರು. ನಮಗೆ ಭಾಳ ಖುಷಿ ಆಯಿತು. ಟೆಂಟ್ಗಳು ಕಟ್ಟಿದ್ರು. ಆ ಟೆಂಟಲ್ಲಿ ನಾವು ಒಂದು ಟೆಂಟಲ್ಲಿ ನನ್ನನ್ನು, ವೀಣಾನ, ನಮ್ಮ ಉಮಾಶಂಕರ್ನ ಮಲಗೋಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು 3 ಬೆಡ್ ಕೊಟ್ಟು. ಇದು 90s ಟೈಮಲ್ಲಿ 86. ನನ್ನ ಇನ್ನೂ ಮದುವೆ ಆಗಿರಲಿಲ್ಲ ಅವಾಗ. ಈ ಹುಡುಗಿ ಯಾರು ವೀಣಾ ನನಗೆ ಬರೀ ಪರಿಚಯ ಅಷ್ಟೇ. ಅವಾಗ ನನ್ನ ಹೆಂಡತಿ ಇನ್ನೂ
ಹೆಂಡತಿ ಅನ್ಸ್ಕೊಂಡಿರಲಿಲ್ಲ. ಓಕೆ. ಸೊ ನಾವು ಮೂವರು ಆ ಟೆಂಟಲ್ಲಿ ಕೂತ್ಕೊಂಡು ಅವತ್ತು ನೋಡಿದ್ದೆಲ್ಲ ಮೆಲುಕು ಆಗ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ, ರಾತ್ರಿ ಅಮಾವಾಸ್ಯೆ ಕತ್ಲು, ಎಲ್ಲೋ ಒಂದು ಜಾಗ, ಒಂದು ಗುಹೆಯ ಕೆಳಗಡೆ, ಅಲ್ಲಿ ನಾನು ಇರೋದು ಯಾವುದೋ ಸ್ಮಶಾನಗಳ ಮೇಲೆ, ಹಳೆಯ ಕಲ ಸ್ಮಶಾನಗಳ ಮೇಲೆ ಒಂದು ಟೆಂಟು, ಇನ್ಯಾರಿಲ್ಲ, ನಾವು ಮೂವರೇ ಇದ್ದೀವಿ, ಅವತ್ತೆಲ್ಲ ಹೊಸದಾಗಿ ಏನೋ ನೋಡಿದ್ದೀವಿ. ಒಂಥರ ಎಕ್ಸೈಟ್ಮೆಂಟಲ್ಲಿ ನನಗೆ ಗೊತ್ತಿಲ್ಲದಾಗೆ ನಾನು ಮಾರು ಹೋಗ್ಬಿಟ್ಟೆ ಈ ಆರ್ಕಿಯಾಲಜಿಕಲ್ ರಿಸರ್ಚ್ಗೆ. ಆವಾಗಿಂದ ಆ ವಸ್ತು ಕಾಡ್ತಾನೇ ಇತ್ತು, ಈ ಚರಿತ್ರೆ, ಆರ್ಕಿಯಾಲಜಿ, ಪ್ರಾಚ್ಯವಸ್ತುಶಾಸ್ತ್ರ ಇವೆಲ್ಲನೂ. ಹಾಗಾಗಿ ಎಲ್ಲೆಲ್ಲೋದ್ರೂ ನಾನು ಅವರ ಜೊತೆ ಅಥವಾ ವೀಣಾ ಜೊತೆ ಮದುವೆ ಆದಮೇಲಂತೂ ನಾವಿಬ್ಬರು ಎಲ್ಲೆಲ್ಲೋ ಹೋಗಿ ನೋಡ್ತಾ ಇದ್ವಿ. ಅದು ಇತ್ತು, ಆಸೆ ಎಳಿತಾ ಇತ್ತು ಚರಿತ್ರೆ ಅಂತ. ಅದು ಏನಕ್ಕೆ ಅಂದರೆ ವಿಜ್ಞಾನ ಅಂದರೆ ಫ್ಯೂಚರ್ ಅನ್ನೋ ಒಂದು ಐಡಿಯಾಲಜಿ ಇರುತ್ತೆ. ಒಂದು ರೀತಿಯಲ್ಲಿ ಅದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ, ಅಥವಾ ನನ್ನ ವಿಜ್ಞಾನದ ಹಿನ್ನೆಲೆಯೂ ಕಾರಣ ಇದೆ. ನಾನು ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ ಉಮಾಶಂಕರ್ ಹೇಳಿದ್ನಲ್ಲ, ನಾವು ಸಂಶೋಧನೆ ಮಾಡ್ತಾ ಇದ್ದದ್ದು ವಿಕಾಸದ ಮೇಲೆಪ್ಪ. ವಿಕಾಸದ ಬಗ್ಗೆ ನಮ್ಮ ಸಂಶೋಧನೆಗೂ ಚರಿತ್ರೆಯಲ್ಲಿ ಇರುವ ಸಂಶೋಧನೆಗೂ ಭಾಳ ಹೋಲಿಕೆ ಇದೆ. ವಿಕಾಸದಲ್ಲಿ ನಾವು ಮಾನವನಲ್ಲ ಅಷ್ಟೇ ಅಲ್ಲ, ಇನ್ನೂ ಹಿಂದಕ್ಕೆ ಹೋಗ್ಬಿಟ್ಟು ನಾವು ಹೆಂಗೆ ಎವಾಲ್ವ್ ಆದ್ವಿ ಅಂತ ನೋಡ್ತೀವಿ. ಆದರೆ ಈ ಚರಿತ್ರೆ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದಲ್ಲಿ ಮಾನವನ ಚರಿತ್ರೆನ ನಾವು ಹಿಂದಕ್ಕೆ ಹೋಗಿ ನೋಡ್ತಾ ಇರ್ತೀವಿ. ಇವೆರಡಕ್ಕೂ ಕೂಡ ನಾವೇ ಪ್ಯಾರಲಲ್ ಇದ್ದಿದ್ದರಿಂದ ನನಗೆ ಗೊತ್ತಿಲ್ಲದಂಗೆ ಅದರ ಅಟ್ರಾಕ್ಷನ್ ಬೆಳ್ಕೊಂತು ನನ್ನಲ್ಲಿ ಅಂತ ಕಾಣುತ್ತೆ. ಅದಕ್ಕೇನಾದರೂ ಕೃಷಿ ವಿಜ್ಞಾನಿ ಆಗಿದ್ದೇನಾದ್ರು ಕಾರಣ? ಏನು ಕಾರಣ ಇಲ್ಲ ಕಾರಣ ಬೇರೆ ವಿಜ್ಞಾನಿ ಅಲ್ಲದೆ ಕೃಷಿ ವಿಜ್ಞಾನಿ ಆಗಿರೋದ್ರಿಂದ ಇಲ್ಲ. ಹಾಗೆ ನೋಡಿದ್ರೆ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ನಾನು ನನ್ನ ಫ್ರೆಂಡ್ ಉಮಾಶಂಕರು ವಿಕಾಸವಾದದ ಮೇಲೆ ಸಂಶೋಧನೆ ಮಾಡಬೇಕಾದ್ರೆ ನಮ್ಮದೇ ಕೆಲವು ಪ್ರೊಫೆಸರ್ಗಳು ನಮ್ಮನ್ನು ಒಂದು ರೀತಿ ದೂಷಿಸ್ತಾ ಇದ್ದರು. ನೀವೇನು ಉಪಯೋಗ ಆಗೋದು ಬಿಟ್ಟು ಏನೇನೋ ಮಾಡ್ತಿರಲ್ಲ, ಎವಲ್ಯೂಷನ್ನು ಅಥವಾ ಅದು ಇದು ಅಂತ, ಅದರಿಂದ ಏನು ಉಪಯೋಗ ನಮ್ಮ ಕೃಷಿಗೆ ಅಂತ. ಆದರೆ ಅದು ಸುಳ್ಳು ಅಂತ ಕೊನೆಗೆ ಅದೇ ಪ್ರೊಫೆಸರ್ಗಳಿಗೂ ಗೊತ್ತಾಯಿತು. ಆ ವಿಜ್ಞಾನದಲ್ಲಿ ಅಂದರೆ ವಿಕಾಸವಾದ ವಿಜ್ಞಾನದಲ್ಲಿ ಕಲಿಯೋದ್ರಿಂದಲೂ ಎಷ್ಟೋ ನಾವು ಕೃಷಿಗೆ ತಗೋಬೋದು ಅಂತ ಆಮೇಲೆ ಗೊತ್ತಾಯಿತು. ಆಮೇಲೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಹಾಗೆ ಅದಕ್ಕೂ ಸಂಬಂಧವೇ ಎಲ್ಲ. ನೀವೀಗ ಅಗೇನ್ ಮುಸ್ಕಿನ ಜೋಳನ ಒಂದು ತಲೆಗೆ ಬರೋದಕ್ಕಾಗಲಿ, ಆ ವಿಷಯ ಬರೋದಕ್ಕಾಗೇನು ಅದು ಕೃಷಿಗೆ ಟಚ್ ಆಗುತ್ತಲ್ಲ? ಕೃಷಿಗೆ ಟಚ್ ಆಗಿದ್ದಷ್ಟೇ ಅಲ್ಲ, ಒಂದೊಂದು ಹೇಳ್ತೀನಿ ಕೇಳಿ. ಒಮ್ಮೆ ಆ ಕಾರ್ಲ್ ಜಾನ್ಸನ್ ಹೇಳಿದ್ದು ಸರಿ ಅಂತ ಯೋಚನೆ ಮಾಡೋಣ. ಏನು, ಮುಸ್ಕಿನ ಜೋಳ ಮೆಕ್ಸಿಕೋದಲ್ಲಿ ಅಷ್ಟೇ ವಿಕಾಸ ಆಗಿದ್ದು, ಅಲ್ಲಿಂದ ಕೊಲಂಬಸ್ಗಿಂತ ಮುಂಚೆ ಬಂದಿದ್ದು ಅಂತ ಒಂದು ಸಾಧ್ಯತೆ. ಮತ್ತೊಂದು ಸಾಧ್ಯತೆ, ವಿಜ್ಞಾನಿಗಳು ಹೇಳ್ತಾ ಇರೋದೇ ಸುಳ್ಳು. ಏನು, ಮೆಕ್ಸಿಕೋದಲ್ಲಿ ಅಷ್ಟೇ ಅಲ್ಲ ನಮ್ಮ ಮುಸ್ಕಿನ ಜೋಳ ವಿಕಾಸ ಹೊಂದಿರೋದು, ಭಾರತದಲ್ಲೂ ಇತ್ತು ಅನ್ನೋ ಸಾಧ್ಯತೆ ಬರುತ್ತಲ್ಲ. ಹೌದೌದು. ಭಾರತಕ್ಕೂ ಅಮೆರಿಕಾಗೂ ಕೊಲಂಬಸ್ಗಿಂತ ಮುಂಚೆ ಯಾರೂ ಸಂಬಂಧನೇ ಇರಲಿಲ್ಲ ಅಂತಂದರೆ ಮುಸ್ಕಿನ ಜೋಳ ಇಲ್ಲೇನೇ ಇತ್ತು, ಅದಕ್ಕೋಸ್ಕರ ಸೋಮನಾಥಪುರದಲ್ಲಿ ಮುಸ್ಕಿನ ಜೋಳನ ಕೆತ್ತಿದ್ದಾರೆ ಅಂತ ಆಗುತ್ತೆ. ಮುಸ್ಕಿನ ಜೋಳ ಭಾರತದಲ್ಲಿದ್ದರೆ ನಮ್ಮ ಇಡೀ ಕಲ್ಪನೆ ಏನು, ಮೆಕ್ಸಿಕೋದಲ್ಲಿ ಮಾತ್ರ ಮುಸ್ಕಿನ ಜೋಳ ವಿಕಾಸ ಹೊಂದಿದ್ದು ಅನ್ನೋದೇ ಬದಲಾಗ್ಬಿಡುತ್ತೆ. ನಮ್ಮಲ್ಲೇ ಅದು ವಿಕಾಸ ಹೊಂದಿದ್ದು ಅಂತಂತ ಆದರೆ ಆಗ ನಮ್ಮ ದೇಶದಲ್ಲಿರುವ ಎಷ್ಟೋ ತಳಿಗಳು ನಾವು ಅದಕ್ಕೆ ಏನೋ ನಮ್ಮ ಪ್ಲಾಂಟ್ ಬ್ರೀಡಿಂಗ್ ಅಂತೀವಲ್ಲ, ತಳಿಯ ಅಭಿವೃದ್ಧಿಗೂ ಉಪಯೋಗಿಸ್ಕೋಬೋದು. ಅಷ್ಟು ದಿವಸ ಅದರ ಯೋಚನೆ ಇರಲಿಲ್ಲ. ಅದಾದ ನಂತರ ಹೇಳ್ತೀನಿ ಏನಾಯಿತು ಅಂತ. BR ಹಿಲ್ಸಲ್ಲಿ ಸೋಲಿಗರು ಅಂತಿದ್ದಾರೆ. ಆ ಸೋಲಿಗರ ಹತ್ರ ನಾವು ಸಂಶೋಧನೆ ಮಾಡೋಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಯಾವುದೋ ಬೆಟ್ಟದ ಒಳಗೆ ಎಲ್ಲೋ ಇರೋ ಅವರು, ಈ ಸಾಮಾನ್ಯವಾಗಿ ನಾಗರಿಕತೆಯಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರೋರವರು, ಅವರು ಮುಸ್ಕಿನ ಜೋಳ ಬೆಳೀತಿದ್ದಾರೆ. ಅವ್ರ ಹತ್ರ ಸುಮಾರು 8-10 ತಳಿಗಳಿದ್ದಾವೆ, ನಮಗೆ ಗೊತ್ತಿಲ್ಲದೆ ಇರತಂಥ ತಳಿಗಳು. ಅಂದರೆ ಏನರ್ಥ, ತುಂಬ ಪುರಾತನದಲ್ಲಿ ಇತ್ತು ಅಂತ, ಅಲ್ಲಿಂದ ಬಂತೋ ಅಥವಾ ಭಾರತದಲ್ಲೇ ವಿಕಾಸ ಆಗಿತ್ತೋ. ಹಾಗೆ ಒಂದು ರೀತಿ ಮುಸ್ಕಿನ ಜೋಳದ ಚರಿತ್ರೆನೇ ಬದಲಾಗೋಯ್ತು. ಆ ಬದಲಾಗೋದ್ರಿಂದ ನಾವು ಮುಸ್ಕಿನ ಜೋಳವನ್ನು ಏನೋ ತಳಿ ಅಭಿವೃದ್ಧಿ ಮಾಡಬೇಕಾದ್ರೆ ಮೆಕ್ಸಿಕೋಯಿಂದಲೇ ಎಲ್ಲ ತರಬೇಕು ಅಂತಿಲ್ಲ, ನಮ್ಮಲ್ಲೂ ಬೇಕಾದಷ್ಟು ತಳಿಗಳಿದಾವೆ ಅನ್ನೋದು ಹೀಗೆ ವಿಕಾಸವಾದದಿಂದ ವಾಪಸ್ಸು ಕೃಷಿಗೆ ಕೊಡುಗೆ ಕೊಡುವಂಥ ಸ್ಥಿತಿ ಉಟ್ಕೊಂತು ನಮ್ಮ ವಿಕಾಸವಾದದ ಅಥವಾ ಈ ರೀತಿಯ ಅಧ್ಯಯನಗಳಿಂದ. ಬಟ್ ಇದು ಅದಾದ್ಮೇಲೆ ಇದು ಚರ್ಚೆ ಏನಾದರೂ ಆಯ್ತಾ ಸರ್, ನೀವು ಮಾಡಿದ ನಂತರ ಅದನ್ನ ಯೋಚನೆ? ಅದು ಇನ್ನೂ ಈಗಲೂ ಕಾಂಟ್ರವರ್ಸಿ ಇದೆ. ಯಾಕಂದರೆ ನೇಪಾಳದಲ್ಲಿ ಕೆಲವು ಪೋಲಂಗ್ ರೈನ್ಸ್ ಅಂದರೆ ಪರಾಗರೇಣುಗಳನ್ನ ಗುರುತಿಸಿದ್ದಾರೆ. ಅದ್ರ ಪ್ರಕಾರ ಮುಸ್ಕಿನ ಜೋಳ ಇತ್ತು ಇಲ್ಲಿ ಅಂತ. ಆಮೇಲೆ ಇನ್ನು ಕೆಲವರು ನಮ್ಮ ಸಂಸ್ಕೃತ ಪದಗಳಲ್ಲೇ ಮುಸ್ಕಿನ ಜೋಳಕ್ಕೆ ಏನೋ ಒಂದು ಪದ ಇದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತೀನಿ ಕೇಳಿ. ಇದೇ ಸೋಲಿಗರಲ್ಲಿ ಒಂದು ಪದ್ಧತಿ ಇದೆ. ನಾವೇನಾದರೂ ಪೂಜೆ ಮಾಡ್ಬೇಕಾದ್ರೆ ನವಧಾನ್ಯಗಳು ಇಡಬೇಕು ಅಂತ ಹೇಳ್ತೀವಲ್ಲ, ಅವ್ರಿಗೆ ಮುಸ್ಕಿನ ಜೋಳ ಇಡಲೇಬೇಕು. ಅದು ಹೊಸದಾಗಿ ಬಂದಿದ್ದ ಕಾಳ ಆಗಿದ್ದರೆ ಅವರು ಶಾಸ್ತ್ರದಲ್ಲ ಸೇರ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಅವರು ಮುಸ್ಕಿನ ಜೋಳನ ಇಡ್ತಾರಲ್ಲಿ, 9 ಧಾನ್ಯದಲ್ಲಿ ಮುಸ್ಕಿನ ಜೋಳ ಇಡ್ತಾರೆ. ಹಾಗೆ ಬಹುಶಃ ನಮ್ಮ ಗಮನಕ್ಕೆ ಬಂದಿರಲಿಕ್ಕೆಲ್ಲ ಮುಸ್ಕಿನ ಜೋಳವನ್ನು ಉಪಯೋಗಿಸ್ಬೋದು ಅಂತ. ಆದರೆ ಮುಸ್ಕಿನ ಜೋಳ ಭಾರತದಲ್ಲಿ ಇತ್ತು ಅನ್ನೋ ಒಂದು ಸಾಧ್ಯತೆಯನ್ನು ತೋರಿಸ್ತಾರೆ. ಈ ವಿಷಯನೆಲ್ಲ ಯಾವ ರೀತಿ ಅವರು ಡಿಕ್ಲೇರ್ ಮಾಡ್ತಾರೆ ಸರ್? ಇದು ನಮ್ಮಲ್ಲೇ ಇತ್ತು ಆಗಲಿ, ನಮ್ಮದೇ
ಅಂತ ಯಾರಿಗೂ, ಬಿಕಾಸ್ ಪ್ರಕೃತಿಲಿ ಎಲ್ಲವುದು ಎಲ್ಲ ಕಡೆ ಇರುತ್ತೆ ಅಂತ ಸಾಮಾನ್ಯವಾಗಿ ಎಲ್ಲರೂ ನಾವು ತಿಳ್ಕೊಳ್ತೀವಿ. ಅದಕ್ಕೊಂದು ಪದ್ಧತಿ ಇದೆ. ಆ ಪದ್ಧತಿ ಏನು ಅಂದರೆ, ವೆವಿಲೋ ಅಂತ ರಷ್ಯಾದ ವಿಜ್ಞಾನಿ ಅದನ್ನ ಕಂಡುಹಿಡಿದಿದ್ದು. ನಾವು ಉದಾಹರಣೆಗೆ ಬದನೆಕಾಯಿ ತಗೊಳ್ಳೋಣ. ಬದನೆಕಾಯಿ ಪ್ರಪಂಚದಲ್ಲಿ ಎಲ್ಲಿ ವಿಕಾಸ ಬಂತು ಅನ್ನೋದಕ್ಕೆ ಅವನೊಂದು ನಿಯಮ ಕೊಡ್ತಾನೆ. ಏನು ನಿಯಮ? ಯಾವುದೇ ಒಂದು ಬೆಳೆ ಎಲ್ಲೇ ವಿಕಾಸಗೊಂಡಿದ್ದರೆ ಆ ವಿಕಾಸಗೊಂಡಿದ್ದ ಸ್ಥಳದ ಸುತ್ತಮುತ್ತ ಅದರ ವೈವಿಧ್ಯತೆ ಹೆಚ್ಚಿರಬೇಕು ಅಂತ ಹೇಳ್ತಾನೆ. ಸೊ ಬದನೆಕಾಯಿ ವೈವಿಧ್ಯತೆ ಅಂದರೆ ಅದರ ತಳಿಗಳು, ಅದರ ವೈಲ್ಡ್ ರಿಲೇಟಿವ್ಸ್ ಅಂತೀವಿ, ಅಂದರೆ ಕಾಡಿನ ಸಂಬಂಧಿ, ಇವೆಲ್ಲ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಅದು ವಿಕಾಸ ಹೊಂದಿದೆ ಅಂತ. ಯಾಕಂದರೆ ಇದಕ್ಕಿದ್ದಂಗೆ ಎಲ್ಲೋ ಸಡನ್ನಾಗಿ ಯಾವುದೇ ಪ್ರಭೇದ ಬರೋಕ್ಕೆ ಸಾಧ್ಯವಿಲ್ಲ. ಅದರ ಸಂಬಂಧಿಗಳು, ಅದರ ವೈವಿಧ್ಯತೆ ಎಲ್ಲ ಇದ್ದರೆ ಅವುಗಳ ನಡುವೆ ಏನೋ ಬ್ರೀಡಿಂಗ್ ಆಗಿ ಇಂಟರ್ ಮಿಕ್ಸಿಂಗ್ ಆಗಿ ಹೊಸ ತಳಿ ಬರೋಕ್ಕೆ ಸಾಧ್ಯ, ಬೆಳೆ ಬರೋಕ್ಕೆ ಸಾಧ್ಯ. ಆ ನಿಯಮದ ಪ್ರಕಾರ ಮುಸ್ಕಿನ ಜೋಳದ ವೇರಿಯಬಿಲಿಟಿ ಅಥವಾ ವೈವಿಧ್ಯತೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಮುಸ್ಕಿನ ಜೋಳ ವಿಕಾಸ ಹೊಂದಿದೆ ಅಂತ ನಾವೆಲ್ಲ ಹೇಳ್ಬೋದು. ಅದು ಮೆಕ್ಸಿಕೋದಲ್ಲಿದೆ, ಭಾರತದಲ್ಲಿ ಅಷ್ಟಿಲ್ಲ. ಅಂದರೆ ಏನು ಆ ಥರದವರ ಮುಸುಕಿನ ಜೋಳದ ಆ ವಿಕಾಸತೆ ಏನು ಸರ್ ಎಕ್ಸಾಕ್ಟ್ಲಿ ಏನು? ಅದು 2 ಸ್ಪೀಸೀಸ್ ಇದೆ, ಪೇರೆಂಟಲ್ ಸ್ಪೀಸೀಸ್. ಅವೆರಡು ಮದುವೆ ಅಂದ್ಕೊಳ್ಳೋಣ. ಅವೆರಡರ ಮದುವೆಯಾಗಿ ಬಂದಿದ್ದ ಆ ತಳಿನಲ್ಲಿ ಈ ಕೃಷಿಕರು ತಮ್ಮ ಬೇಕಾಗಿದ್ದನ್ನು ಆರಿಸ್ಕೊಂಡು ಅದು ಮುಸ್ಕಿನ ಜೋಳ ಬಂದಿರೋದು. ಟಿಯೋಸೆಂಟಿ ಅಂತ ಏನೋ ಹೇಳಿ, ಅದನ್ನು ವಿವರಗಳಿಗೆ ಬೇಡ. ಒಟ್ಟಿನಲ್ಲಿ ಯಾವುದೇ ಒಂದು ಬೆಳೆಯ ವಿಕಾಸ ಆಗಬೇಕಾದ್ರೆ ಅದರ ಪೇರೆಂಟ್ಸ್ ಅಂತೀವಲ್ಲ, ಅದರ ತಂದೆ ತಾಯಿಗಳು ಅಲ್ಲಿರಬೇಕು. ಆ ಪೇರೆಂಟ್ಸ್ ನಾವು ಗುರ್ಸೋಕ್ಕಾಗದೇ ಆದರೂ ಪೇರೆಂಟ್ಸ್ ಹೆಂಗಿರ್ತಾರೆ, ಮಕ್ಕಳಿದ್ದಂಗೆ ಪೇರೆಂಟ್ಸ್ ಇರ್ತಾರೆ. ಆ್ಯಕ್ಚುಲಿ ಇದು ಅದರವೇ ರೌಂಡ್, ಪೇರೆಂಟ್ಸ್ ಇದ್ದಂಗೆ ಮಕ್ಕಳಿರ್ತಾರೆ. ಇಲ್ಲಿ ನಮಗಿರೋ ಆ ಬೆಳೆಯಿಂದ ನಾವು ಅದರ ತಂದೆ ತಾಯಿ ಯಾರು ಅಂತ ಗುರುಸ್ಬೋದು. ಆ ರೀತಿ ವೈವಿಧ್ಯತೆ ಅಲ್ಲಿ ಜಾಸ್ತಿ ಇರಬೇಕು, ಅದೊಂದು ನಿಯಮ. ಆ ನಿಯಮ ನಮ್ಮನ್ನು ಏನೋ ಗಮನಿಸ್ಕೊಂಡು ಯಾವುದೇ ಒಂದು ಬೆಳೆ ಎಲ್ಲಿ, ನಾನು ಬದನೆಕಾಯಿ ಯಾಕೆ ಹೇಳಿದೆ ಅಂದರೆ, ಬದನೆಕಾಯಿ ಭಾರತದಲ್ಲಿ ವಿಕಾಸಗೊಂಡಿರೋದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹೇಳಿದೆ. ಆ ರೀತಿ ರಾಗಿ ಉಗಾಂಡದಲ್ಲಿ ವಿಕಾಸಗೊಂಡಿರೋದು, ರಾಗಿ ನಮ್ದಲ್ಲ, ಅದು ಅಲ್ಲಿಂದ ಬಂದಿರೋದು. ನಮ್ಮಲ್ಲೂ ವೈವಿಧ್ಯತೆ ಇದೆ, ಆದರೂ ಕೂಡ ನಮಗಿಂತ ಜಾಸ್ತಿ ಅಲ್ಲಿ. ಸೇಮ್ ಅದನ್ನು ಕೂಡ ಇದೇ ಆಧಾರದಲ್ಲಿ ಇದು ಅಲ್ಲೇ ಮೊದಲು ಬಂದಿದ್ದು ಅಂತ ಹೇಳೋದವರು. ರೈಟ್, ಉಗಾಂಡದಿಂದ ಬಂದಿದ್ದು. ಅಲ್ಲಿಂದ ಒಂದು ಮಗುನ ಇಲ್ಲಿಗೆ ತಂದು ಇಲ್ಲಿ ಅದ್ರ ನೆಕ್ಸ್ಟ್ ಆ ಥರ ಆಗಿಲ್ಲ, ಅಲ್ಲೇ ವಿಕಾಸ ಹೊಂದಿತ್ತು. ನಮ್ಮ ಇಲ್ಲ ಸಮುದ್ರದ ಮೂಲಕನೋ ಅಥವಾ ನಮ್ಮ ಕೊಂಬು ಅಂತೀವಲ್ಲ, ಏಷ್ಯಾದ ಕೊಂಬು ಅಂತೀವಲ್ಲ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಆ ಲ್ಯಾಂಡ್ ಮಾರ್ಕಲ್ಲೂ ಹಂಗೇ ಬಂದಿದೆ ಅಂತ ಒಂದು. ಅದೇ ಕಾರಣಕ್ಕೆ ರಾಗಿನ ನಾವು ರಾಣಿ ಚೌರಿ ಅಂತ ಉತ್ತರ ಭಾರತದಲ್ಲಿ ಕಲ್ಟಿವೇಟ್ ಮಾಡ್ತಾರೆ. ಮಧ್ಯೆ ಯಾಕೋ ದೊಡ್ಡ ಗ್ಯಾಪು, ಬರ್ತಾ ಬರ್ತಾ ಮಹಾರಾಷ್ಟ್ರದ ದಕ್ಷಿಣದಲ್ಲೂ ನಮ್ಮ ಕರ್ನಾಟಕದಲ್ಲೂ ಆಂಧ್ರ ಮತ್ತು ತಮಿಳುನಾಡಲ್ಲಿ ಕಲ್ಟಿವೇಟ್ ಮಾಡ್ತಾರೆ. ಮಧ್ಯೆ ಯಾಕೋ ಮಧ್ಯಪ್ರದೇಶ, ಮಹಾರಾಷ್ಟ್ರದ ಉತ್ತರದ ಭಾಗ ಅಥವಾ ಒರಿಸ್ಸಾ ಈ ಕಡೆಲ್ಲ ರಾಗಿ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದು ಉತ್ತರದಲ್ಲಿದೆ. ಉತ್ತರದಲ್ಲಿ ಎಲ್ಲಿದೆ ಸರ್ ರಾಣಿ ಚೌರಿ ಅಂತ? ಉತ್ತರ ಪ್ರದೇಶ ಆ ಕಡೆ ಎಲ್ಲ ಸ್ವಲ್ಪ ಒಂದು ಕೆಲವು ಜಾಗದಲ್ಲಿ ರಾಗಿ ಬೆಳೀತಾರೆ, ಅಲ್ಲಿ ರಾಗಿನ ತಿಂತಾರೆ ಕೂಡ. ಅಲ್ಲೂ ಸೇಮ್ ಮುದ್ದೆ ಸರ್ ಇರೋದು? ಮುದ್ದೆನೂ ಮಾಡ್ತಾರಲ್ಲಿ, ಗಂಜಿ ಮಾಡಿ ಕುಡಿತಾರೆ, ಮುದ್ದೆನೂ ಮಾಡ್ತಾರೆ, ಗಂಜಿ ಜಾಸ್ತಿ ಮಾಡ್ತಾರೆ. ಬಟ್ ವಿಚಿತ್ರ ಅಂದರೆ ಮಧ್ಯ ಭಾರತದಲ್ಲಿ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಹೈಯೆಸ್ಟ್ ಇರೋದು ರಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಈ ಏರಿಯಾದಲ್ಲಿ. ನೀವು ಮರುಸುನಾಡು ಅಂತ ಏನು ಹೇಳ್ತೀರಿ, ಆ ಮರುಸುನಾಡಿನಲ್ಲಿ ಕೊಯಂಬತ್ತೂರು, ಒಂದು ಅರೆ ಮಲೆನಾಡು ಪ್ರಾಂತ್ಯದ ಥರ, ಚಿತ್ತೂರು, ತಿರುಪತಿ ಏರಿಯಾ, ವಿಜಯವಾಡ, ಬೆಂಗಳೂರು, ಕರ್ನಾಟಕ, ಮಂಡ್ಯ, ಬೆಟ್ಟದ ನಂತರ ಬಯಲು, ಆ ಬಯಲಲ್ಲಿ ಜಾಸ್ತಿ. ಅದೇ ನೋಡಿ, ನಮ್ಮ ರಾಗಿ ನೀವು ಪ್ರಶ್ನೆ ಕೇಳಿದ್ರೆ ಅಲ್ಲೆಲ್ಲ ಹಾಕಿಲ್ಲ ಅಂತ. ಗುಲ್ಬರ್ಗಾದಲ್ಲಿ ನಿಮಗೆ ರಾಗಿ ಕಡಿಮೆ, ಜೋಳ ಜಾಸ್ತಿ. ಅದೇ ಜೋಳ ಈ ಕಡೆ ಕಡಿಮೆ. ಇದು ಆ ಬೆಳೆ ಬೆಳೆಯುವ ರೀತಿ ಮೇಲೂ ಅವಲಂಬಿಸಿರುತ್ತೆ ಅಂತ ಕಾಣುತ್ತೆ. ಕೆಲವು ಬೆಳೆಗಳು ಚೆನ್ನಾಗಿ ಬರ್ತವೆ, ಕೆಲವು ಕಡೆ ರೈತರು ಅದನ್ನು ಅಳವಡಿಸ್ಕೊತಾರೆ. ಕನಕ ಮುಸುಕುದು ತುಂಬ ಇಂಟ್ರೆಸ್ಟಿಂಗ್ ವಿಷಯನೇ ಅದು. ಸೊ ನೀವು ಆ ಶ್ರಾವಣ ಬೆಳಗಳದ್ದಾಗಲಿ, ಚಂದ್ರಗುಪ್ತ ಮೌರ್ಯನದಾಗಲಿ, ಅಶೋಕ ರಿಲೇಟೆಡ್ ಇತಿಹಾಸ ಎಲ್ಲ ನಮಗೆ ಚಿತ್ರದುರ್ಗದ ಸುತ್ತಮುತ್ತ ಮಸ್ಕಿಲಿ ಅಲ್ಲಿ ಇಲ್ಲೆಲ್ಲ ಶಾಸನಗಳು, ಅದಕ್ಕೆ ಪುರಾತನದ ಚಂದವಳ್ಳಿ ಕೆರೆ ಹತ್ರ ಎಲ್ಲ ಸಿಕ್ಕಿರೋದನ್ನೆಲ್ಲ ಹೇಳ್ತಾರಲ್ಲ ಸರ್, ಆ ವರ್ಷನ್ ಆಫ್ ಇತಿಹಾಸ ನೀವು ಸಂಪೂರ್ಣವಾಗಿ ನಿಮ್ಮ ಪುಸ್ತಕಗಳನ್ನು ನೋಡಿದ್ರೆ, ನಾನು ಏನು ಓದಿರ್ತೀನಿ ಆ ಒರಿಜಿನಲ್ ಇತಿಹಾಸನೂ ಹಾಗೇ ಇರುತ್ತೆ. ಜೊತೆಗೆ ನೀವೇನು ಕಲ್ಪನೆಯನ್ನು ಮಾಡ್ಕೊಂಡಿರ್ತೀರೋ ಅದು ನನಗೆ ಅದು ಕೂಡ ಸತ್ಯನೇನೋ ಅನ್ನೋ ಥರನೇ ಇರುತ್ತೆ. ಅದಕ್ಕೆ ಕಾರಣ ಇಷ್ಟೇನಪ್ಪ, ನಾನು ಕೊಡೋ ಇತಿಹಾಸ ಎಲ್ಲ ಸತ್ಯ, ಇತಿಹಾಸವನ್ನು ಹೇಳೋ ಕ್ಯಾರೆಕ್ಟರ್ಸ್ ಮಾತ್ರ ಕಲ್ಪನೆ. ಅದಕ್ಕೋಸ್ಕರ ಓದುಗರಿಗೆ ಅನಿಸುತ್ತೆ ಇದೆಲ್ಲ ಸತ್ಯ, ಇದೆಲ್ಲ ಹಾಗಾದ್ರೆ ಇವರು ಇದೇನೇ ಮಾತಾಡಿರಬೇಕು ಅಂತ ಅನಿಸುತ್ತೆ. ಅದು ನನ್ನ ಮನಸ್ಸಲ್ಲಿ ಮಾತಾಡಿರ್ತಾರೆ ಅಷ್ಟೇ. ಅವರು ಕಾಲ್ಪನಿಕ ವ್ಯಕ್ತಿಗಳ ಮೂಲಕ ಸತ್ಯ ಇತಿಹಾಸವನ್ನು
ಒಂದು ಕಾದಂಬರಿ ಮೂಲಕನೋ ಕತೆ ಮೂಲಕನೋ ಹೇಳೋ ಪ್ರಯತ್ನ ಅನ್ನೋದು. ಕರ್ನಾಟಕದ ಇತಿಹಾಸ ಅಂತಲೇ ಬಂದಾಗಲೇ ವಿಜಯನಗರ ಹಂಪಿನ ಪ್ರಪಂಚನೇ ನೋಡಿದಂಥ ಒಂದು 15ನೇ 16ನೇ ಶತಮಾನದಲ್ಲಿ ಪ್ರಪಂಚದಲ್ಲೇ ದೊಡ್ಡ ನಗರ ಅಂತ ಕರಿತೀವಿ. ರಸ್ತೆಯಲ್ಲೆಲ್ಲ ಚಿನ್ನ ಮುತ್ತು ರತ್ನಗಳನ್ನು ಮಾರ್ತಿದ್ರು, ಈ ಥರ ಹೇಳ್ತಿದ್ರು. ಅದ್ರ ಜೊತೆಗೆ ನಾವು ಇವತ್ತು ಹಂಪಿಗೆ ಹೋಗಿ ನೋಡಿದ್ರೆ ಅದನ್ನು ಮೆನ್ಷನ್ ಮಾಡಿ ಅಲ್ಲಿ ಒಂದು ಬಜಾರ್ ಅನ್ನೋದನ್ನು ತೋರಿಸೋದ್ರಿಂದ ಹಿಡಿದು ಕೆಲವರು ದಾಸರ ಮಂಟಪದಿಂದ ಹಿಡಿದು ಈ ಥರ ತುಂಬ ಗ್ರ್ಯಾಂಡ್ಯೂರ್ ನಮ್ಗೆ ಈಗಲೂ ಹಂಪಿ ಒಂದು ಹಾಳು ಹಂಪಿ ಆಯಿತು ಅನ್ನೋದನ್ನು ನಾವು ಬಳಸ್ತಾ ಇದ್ವಿ ಹಿಂದೆ ಎಲ್ಲ. ಸೊ ಇವಾಗ ನಾವು ಅದನ್ನೇ ತುಂಬ ಒಂದು ರೋಮ್ ಥರ ಟ್ರೀಟ್ ಮಾಡಿಕೊಂಡು ಅದನ್ನು ತುಂಬ ಪ್ರೀತಿಯಿಂದ ನೋಡೋವಂಥ ಹಂತದಲ್ಲೇ ಇವತ್ತು ಹಂಪಿ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಅದೇ ವಿಷಯಕ್ಕೆ ಬಂದಾಗ ನಿಮ್ಮ ಕರಿಸಿರಿ ಯಾನದಲ್ಲಿ ಒಂದು 550 ಆನೆಗಳಿಂದ ಯುದ್ಧದ ಹಿಂದಿನ ದಿನ ಅಳಿಯ ರಾಮರಾಯನ ಅವರು ಮತ್ತು ಇನ್ನೊಬ್ಬರು ಅದನ್ನು ಪ್ಲ್ಯಾನ್ ಮಾಡಿ ಆನೆಗಳ ಮುಖಾಂತರ ಪೆನುಕೊಂಡಾಗೆ ಸಾಗಿಸಿದ್ರು. ಅವ್ರು ನೆಕ್ಸ್ಟ್ ಅಲ್ಲಿಗೆ ಬಂದು ವಿಜಯನಗರ ಶಿಫ್ಟ್ ಆದಂಥ ಒಂದು ಜಾಗಕ್ಕೆ ಅಂತ ವಿಷಯ ಬಂದಾಗ ಒಂದು 550 ಆನೆ ಅನ್ನೋದು ಒಂದು ದೊಡ್ಡ ವಿಷಯ. 550 ಆನೆಗಳನ್ನು ಸಾಗಿಸೋ ವಿಚಾರ ತುಂಬ ದೊಡ್ಡದು. ಮತ್ತು ಅದರಲ್ಲಿ ಎಷ್ಟು ವಜ್ರ ಮುತ್ತು ರತ್ನ ಇದನ್ನೆಲ್ಲ ಸಾಗಿಸಿದ್ರು ಅನ್ನೋ ಒಂದು ಕತೆ ಇದೆ. ಅದು ತುಂಬ ಕಾಡುವಂಥದ್ದು. ಅದ್ರ ಮೇಲೆ ನೀವು ಹೇಗೆ ಅದನ್ನು ಈ ವಿಜಯನಗರ ಹೊಸಪಟ್ಟಣ ಅಂತ ಕರಿತಿದ್ದ ವಿಜಯನಗರ ಹಂಪಿ ಆಳು ಹಂಪಿ ಅನ್ನೋದನ್ನು ಏನಕ್ಕೆ ಸರ್ ನಿಮ್ಗೆ ಅದಷ್ಟು ಮತ್ತೆ ಟ್ರಿಗರಿಂಗ್ ಪಾಯಿಂಟ್ ಆಯಿತು? ಅದನ್ನ ಹಿಂಗೆ ಯಾಕೆ ಹೇಳಬೇಕು ಅಂತ ಅನ್ನಿಸ್ತು ನಿಮಗೆ? ಐ ಥಿಂಕ್ ನನಗೆ ಏನು ಸ್ಪೆಷಲ್ಲಾಗಿ ನನಗೇನಾಗಿಲ್ಲಪ್ಪ, ನಿಮ್ಮೆಲ್ಲರಿಗೂ ಆಗಿರುತ್ತೆ ಕೊಡಲ್ವಾ. ವಿಜಯನಗರ ಅಂತ ಅಷ್ಟೇ ನಮಗೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಚೀನಾದವರು ಇದೇನೋ ಇತಿಹಾಸಕಾರ ಅಥವಾ ಟ್ರಾವೆಲರ್ ಬಂದು ಇಲ್ಲಿ ರಸ್ತೆಗಳಲ್ಲಿ ಪಡಿಗಳಲ್ಲಿ ಸೇರುಗಳಲ್ಲಿ ವಜ್ರಗಳು ಬಂಗಾರ ಮಾರ್ತಿದ್ರು ಅಂತಂದರೆ ನಮ್ಮ ದೇಶ ಅಷ್ಟೊಂದು ಅದ್ಭುತವಾಗಿತ್ತ, ವೈಭವೋಪೇತವಾಗಿತ್ತು ಅಂದಾಗ, ಅಂದರೆ ಅಲ್ಲಿ ಇನ್ನೂ ಒಂದು ಅಷ್ಟು ಸೆಕ್ಯೂರ್ಡ್ ಆಗಿತ್ತು ರಸ್ತೆಯಲ್ಲಿ ಚಿನ್ನ ಮಾರೋದು ಅಂದಾಗ ನನಗೆ ಇನ್ನೊಂದು ತುಂಬ ಅನ್ನಿಸ್ತಾ ಇದ್ದಿದ್ದು ಅದು ಬರೀ ಗ್ರ್ಯಾಂಡ್ಯೂರ್ ಅಲ್ಲ, ಇಟ್ಸ್ ಅಬೌಟ್ ಸೆಕ್ಯೂರಿಟಿ. ಅಷ್ಟೊಂದು ಸೆಕ್ಯೂರಿಟಿ ಇತ್ತ, ಅಷ್ಟು ದೊಡ್ಡ ಸಾಮ್ರಾಜ್ಯನ ಅನ್ನುವಂಥದ್ದು ಒಂದು ಬರುತ್ತಲ್ಲ ಸರ್. ವಿಜಯನಗರದ ಹಂಪಿನಲ್ಲಿನೇ ಕನಿಷ್ಠ 1 ಲಕ್ಷ ಸೈನಿಕರಿದ್ದರಂತೆ. ಆನೆಗಳು ಎಷ್ಟಿದೋ ಆ 1 ಲಕ್ಷ ಸೈನಿಕರಲ್ಲಿ ಇರಬೇಕಾದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ರಕ್ಷಣೆ ಇರುತ್ತಂತೆ. ಯಾಕೆ ಇಟ್ಟಿದ್ರು ಅಂತ ಅಲ್ಲಿ ಮಿಂಟಿಂಗ್ ಹೌಸು ಅದೆಲ್ಲ ನೀವು ನೋಡಿದಾಗ ಐ ಮೀನ್ ಇಮ್ಯಾಜಿನ್ ಮಾಡ್ಕೊಂಬಿಟ್ರೆ ಅದೆಲ್ಲನೂ ನಾವು ಹಂಪಿಗೆ ಹೋದಾಗೆಲ್ಲಾನು ಇಲ್ಲಿ ಸಿಗ್ಬೋದು ವಜ್ರ, ಅಲ್ಲಿ ಸಿಗ್ಬೋದು ವಜ್ರ ಅನ್ನೋ ರೀತಿ ಇರುತ್ತಲ್ವ. ನಾನು ನಮ್ಮ ಫ್ರೆಂಡು ಸಣ್ವೀರಪ್ಪ ಅಂತ, ಶಕುಂತಲಾ ಅಂತ, ಅವ್ರ ಗಂಡ ಹೆಂಡ್ತಿ, ನಾನು ನನ್ನ ಹೆಂಡ್ತಿ ಪ್ಲಸ್ ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಅಲ್ಲಿ ಹೋಗಿದ್ವಿ. ದಾರಿಯಲ್ಲಿ ಹೋಗ್ತಾ ಈ ಥರ ಎಲ್ಲ ಕತೆ ಹೇಳ್ತಾ ಇದ್ವಿ ಅವರಿಗೆ, ವಿಜಯನಗರ ಅಂದರೆ ಇಷ್ಟೊಂದು ಸಮೃದ್ಧವಾಗಿದ್ದಿದ್ದು ಅಂತ. ಸಾಗರ್ ಅಂತ ಅವಾಗ ಚಿಕ್ಕ ಹುಡುಗ ಅವನು ಯಾವುದೋ ಒಂದು ಏನೋ ಹಳೇ ಒಂದು ಬಿಲ್ಡಿಂಗ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗಿ ಹಿಂಗೆ ಅಯ್ಯುತ್ತಾ ಇದ್ದ. ಏನು ಮಾಡ್ತಿದ್ದೀಯೋ ಅಂದೆ. ನೀವು ಅಷ್ಟೊಂದು ಹೇಳಿದ್ರೆ ಅಷ್ಟೊಂದೆಲ್ಲ ಇತ್ತು ಅಂತ, ಇಲ್ಲಿ ಏನೋ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ ಅಂತಂದ. ನನಗೆ ಯಾಕೋ ಅದೊಂಥರ ಮೆಟಫಾರಿಕಾಗಿ ಕಾಣಿಸ್ತು. ನಮ್ಮ ತಲೆಯಲ್ಲಿ ನಾವೇನು ಮಾಡ್ತಿದ್ದೀವೋ ಅದನ್ನು ಅವನು ಫಿಸಿಕಲಾಗಿ ಮಾಡ್ತಿದ್ದಾನೆ ಚಿಕ್ಕ ಹುಡುಗಾಗಿ. ನಮ್ಮೆಲ್ಲರಲ್ಲೂ ಕೂಡ ಆ ಉತ್ಸಾಹ ಬರುತ್ತೆ. ಇಲ್ಲಿ ಏನಿರ್ಬೋದು, ಅಷ್ಟೊಂದು ವ್ಯಾಪಾರ. ಎಲ್ಲಿ ಒಂದು ರಾಗಿ ಮಾರಾಟ ಮಾಡೋ ಬೀದಿನಲ್ಲಿ ಎಷ್ಟೊಂದು ರಾಗಿ ಬಿದ್ದಿರಲ್ಲ ಕೆಳಗೆ. ಹಾಗೆ ಅಷ್ಟೊಂದು ವಜ್ರ ವೈಡೂರ್ಯ ಬಂಗಾರ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಒಂಚೂರು ಸಿಗಬೇಕಲ್ಲ ಅಂತ ಅವನ ಕುತೂಹಲ ನಮ್ಮ ಕುತೂಹಲವನ್ನು ಒಂಥರ ರಿಫ್ಲೆಕ್ಟ್ ಮಾಡ್ತಾ ಇತ್ತದು. ನನಗೆ ಅವಾಗ ಅನಿಸ್ತು, ನಮಗೂ ಎಕ್ಸೈಟ್ಮೆಂಟು, ಮಕ್ಳಿಗೂ ಎಕ್ಸೈಟ್ಮೆಂಟು. ಈ ಅದ್ಭುತವಾದ ಈ ಚರಿತ್ರೆ ನಾವು ಯಾಕೆ ಏನೋ ಜನರಲ್ಲಿ ಹಂಚ್ತಾ ಇಲ್ಲ ಅನ್ನೋ ಒಂದು ನೋವು ಬಂತು ಯಾಕೋ. ಸೊ ಆವಾಗಿಂದ ನಾನು ಶುರು ಮಾಡಿದೆ ವಿಜಯನಗರ ಚರಿತ್ರೆನೇ ಒಂದು ಕಥೆ ಮೂಲಕ ಹೇಳೋಕ್ಕೆ ಅಂದರೆ ಪ್ರಯತ್ನ ಪಡಬೇಕು ಅಂತ. ಇದೇ ಬೇಕಾದಷ್ಟಿದೆ, ನಾನ್ ಫಿಕ್ಷನ್ಸ್ ಇದ್ದಾವೆ, ಫಿಕ್ಷನ್ಸ್ ಇದ್ದಾವೆ. ಆದರೆ ಹೊಸ ಜನ್ರೇಷನ್ ಇದೆಯಲ್ಲ, ಹೊಸ ಜನ್ರೇಷನ್ಗೆ ನಾವು ಕತೆ ಹೇಳಬೇಕಾದ್ರೆ ಅದರ ರೂಪ ಅಥವಾ ಫಾರ್ಮ್ಯಾಟೇ ಬೇರೆ ಇರಬೇಕು ಅಂತ ನಾನು ಯೋಚನೆ ಮಾಡ್ತೀನಪ್ಪ. ಹಂಗೆ ಓದ್ತಾ ಇರಬೇಕಾದ್ರೆ ನನಗೆ ಪೆನುಕೊಂಡ ವಿಜಯನಗರದ 2ನೇ ರಾಜಧಾನಿ ಅಂತ ಗೊತ್ತಾಯಿತು. ಪೆನುಕೊಂಡಕ್ಕೆ ನಾನು ಹೆಂಡ್ತಿ ಹೋದೆ. ಕಾರ್ ಹಿಂಗೆ ತಿರ್ಸ್ತೀನಿ ಒಳಗಡೆಗೆ, ಅಲ್ಲಿ ಕೃಷ್ಣದೇವರಾಯನ ವಿಗ್ರಹ ಇದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ನಿಲ್ಲಿಸ್ಬಿಟ್ಟೆ ಕಾರ್ನ, ಆ ವಿಗ್ರಹ ನೋಡ್ಕೊಂಡು. ಎಕ್ಸೈಟ್ ಆಗುತ್ತಲ್ಲ, ಇದು 2ನೇ ರಾಜಧಾನಿ, ಕೃಷ್ಣದೇವರಾಯ ಇಲ್ಲಿದ್ದಾನೆ ಅಂತಂದಾಗ. ಹಿಂದ್ಗಡೆ ಒಂದು ಯಾರೋ ಹಾರ್ನ್ ಮಾಡಿದರು. ಸರ್ ಹಂಗಾಗ್ಬಿಟ್ಟು ಮುಂದಕ್ಕೆ ಹೊರಟೋದ್ರೆ ಅಲ್ಲೆಲ್ಲೋ ಹೋಗಿ ನೋಡ್ತೀನಿ, ಯಾವುದೋ ಒಂದು ಅಂಗಡೀಲಿ ಕೂತ್ಕೊಂಡು ಕೇಳಿದ್ವಿ, ಇಲ್ಲೆಲ್ಲಾದರೂ ಈ ಪೆನುಕೊಂಡದ ಮೇಲೆ ಏನಾದರೂ ಟೂರಿಸ್ಟ್ ಡೀಟೇಲ್ಸ್ ಸಿಗುತ್ತಾ ಅಂತ. ಇಲ್ಲ. ವಿಜಯನಗರ ಪ್ರಪಂಚದ ರೋಮ್ ಆದಮೇಲೆ 2ನೇ ಅದ್ಭುತ ಏನೋ ರಾಜಧಾನಿ, ಅದರ 2ನೇ ರಾಜಧಾನಿ. ಆ ಜಾಗದಲ್ಲಿ ಒಂದು ಟೂರಿಸ್ಟ್ ಪಾಂಪ್ಲೆಟ್ ಇಲ್ಲ ನಮ್ಮ ಹಿಸ್ಟ್ರಿನ ಅಥವಾ ನಮ್ಮ
ಜಾಗದ ಬಗ್ಗೆ ಅಂತಂದಾಗ ಇನ್ನೂ ಬೇಜಾರಾಗ್ಬಿಡ್ತು. ನಾನು ಇವಾಗಲೂ ಎಷ್ಟೋ ಸತಿ ಪೆನ್ಕೊಂಡಾಗ ಹೋಗ್ಬೇಕು ನೋಡಬೇಕು ಅಂದಾಗ ಅಲ್ಲೇನಿದೆ ಅಲ್ಲಿಗೇನಕ್ಕೆ ಹೋಗ್ತೀಯ ಅಂತಲೇ ತುಂಬ ಜನ ಕೇಳಿರೋದು ಅಲ್ವೇ. ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಆ ಅಂಗಡಿನಲ್ಲಿ ಶೆಟ್ರು ಅವರು ನಾವು ಕನ್ನಡದಲ್ಲಿ ಅಲ್ಲೆಲ್ಲ ತೆಲುಗು ಗೊತ್ತಲ್ಲ, ಅಲ್ಲ ಪೆನ್ಕೊಂಡಲ್ಲ ನಾನು. ಅವರು ಸ್ವಲ್ಪ ತೆಲುಗು ಕನ್ನಡ ಮಿಕ್ಸ್ ಮಾಡಿ ಅಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಅಂದರು, ಹನುಮಂತರಾವ್ ಅಂತ. ಅಡ್ರೆಸ್ ಕೊಟ್ಟರು, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಇಡೀ ನನ್ನ ಕಾದಂಬರಿ ಡೆವಲಪ್ ಆಗ್ಬಿಡ್ತಪ್ಪಲ್ಲಿ. ನಾನು ಸುಮಾರು 3 ವರ್ಷಗಳ ಕಾಲ ಚರಿತ್ರೆ ಅಂದರೆ ವಿಜಯನಗರ ಚರಿತ್ರೆಯನ್ನು ನಾನು ಎಷ್ಟು ಓದಿ 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 ನನ್ನ ತಲೆಗೆ ಹಾಕ್ಕೊಂಡಿದ್ದೋ ಅವರ ನಾಲಿಗೆ ತುದಿನಲ್ಲಿದ್ದವಲ್ಲ ನಾನು. ಆ ವರ್ಷಗಳು, ಅವರ ಹೆಸರುಗಳು, ಅಲ್ಲಾದ ಘಟನೆಗಳು, ಅದ್ಭುತವಾದ ವ್ಯಕ್ತಿ ಹನುಮಂತರಾವ್ ಅಂತ. ಇನ್ಸಿಡೆಂಟಲ್ಲಿ ಅವರಿದ್ದಿದ್ದ ಮನೆ ಒಬ್ಬ ಬ್ರಿಟಿಷ್ ಅವ್ರ ಮನೆ. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ರು, ನಾನೊಂದು ಕತೆ ಬರೆದಿದ್ದೆ, ನಮ್ಮ ಏನೋ ಆಂಧ್ರ ರೇಡಿಯೋಗೆಲ್ಲ ಹೋಯ್ತು ಅಂತ. ಆ ಕತೆ ಕೊಡಿ ಸರ್ ಅಂತಂದೆ. ಕೊಟ್ಟರು, ತೆಲುಗುದಲ್ಲಿತ್ತು, ಕಷ್ಟಪಟ್ಟೆ ನಾವು ಓದಿದೆ. ಆ ಕತೆ, ಆ ಕ್ಯಾರೆಕ್ಟ್ರು, ಆ ಮನೆ, ಇವೆಲ್ಲ ನನಗೆ ಹಂಗೆ ಏನೋ ಹಿಂಗೋಗ್ಬಿಡುತ್ತೆ ನನ್ನ ತಲೆಯಲ್ಲಿ. ಸೊ ಅಲ್ಲಿಂದ ಕರಿಸಿರಿಯಾನ ಬೆಳ್ಕೊಂಡೋಯ್ತು. ಕರಿಸಿರಿಯಾನಕ್ಕಿಂತ ಮುಂಚೆ ನೀವು ಅವಾಗಲೇ ಹೇಳಿದಲ್ಲ 550 ಆನೆಗಳು ಅಂತ, ಅದ್ರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಬರೆದಿದ್ದಾರೆ, ಬೇಕಾಷ್ಟಿದೆ. ಆ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೆ ಆ ಪ್ರೊಸೆಷನ್ ಇದೆಯಲ್ಲ 550 ಆನೆಗಳ ಮೇಲೆ, ಅದು ಗುಟ್ಟಾಗಿ ಹೋಗ್ಬೇಕು ಜ್ಞಾಪಕ. ಅದ್ರ ಮೇಲೆ ರಾಣಿ ಇರ್ತಾಳೆ, ರಾಜಕುಮಾರ ಇರ್ತಾಳೆ, ಅವರ ಸಂಘ ಇರುತ್ತೆ, ಅವ್ರ ಸೇವಕರು ಇರ್ತಾರೆ, ಅವರೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಅದ್ಭುತವಾದ ಸೀನ್ ಇದು ಅಂತ ಅಂದಾಗ ನನಗೆ ಇದನ್ನು ಬರಿಬೇಕಂತ. ಮತ್ತೆ ಅದಕ್ಕೆ ಕಾವಲು ಪಡೆ ಅಂತ ಸೈನಿಕರನ್ನು ತಗೊಂಡ್ರೆ, ಕುದುರೆ ಪಡೆ ಅಂತ ತಗೊಂಡ್ರೆ, ಜೊತೆಗೆ 550 ಆನೆಗಳ ಜೊತೆಗೆ ಮಿಕ್ಕಿದ್ದೆಲ್ಲ ಸೇರಿಸ್ಕೊಂಡ್ರೆ ಹಿಂದ್ಗಡೆಯಿಂದ ಅಟ್ಸ್ಕೊಂಡ್ ಬರ್ತೀರಾ ಅನ್ನೋ ಭಯ ಇದೆ. ಯಾಕಂದ್ರೆ ಅವಾಗ ತಾನೇ ಯುದ್ಧ ಮುಗಿದಿದೆ, ರಾಮರಾಯನ್ ಸತ್ತೋಗಿದ್ದಾನೆ. ಅವನ್ನ ಒಂದು ಉದ್ದದ ಕೋಲ್ ಮೇಲೆ ಇಟ್ಬಿಟ್ಟು ಅವರಿಗೆ ಮೆರವಣಿಗೆ ಮಾಡ್ತಾರೆ. ಅದು ಮೆರವಣಿಗೆ ಮಾಡ್ತಾ ಇರ್ಬೇಕಾದ್ರೆ ರಾಮರಾಯನ ತಲೆನ, ಅವನೇ ತಾನೇ ಲೀಡರು, ಇಡೀ ಸೈನ್ಯ ಹೆದರ್ಕೊಂಡು ಓಡ್ ಬಂದ್ಬಿಡುತ್ತೆ ಆ ಕಡೆಗೆ. ಸೊ ಅವ್ರು ಅಟ್ಸ್ಕೊಂಬರ್ತಾವ್ರೆ. ಆ ಮಧ್ಯೆ ಇವರಲ್ಲಿ ವಿಜಯನಗರ ಬಿಟ್ಟೋಗಿರೋದು, ಹಿಂದ್ಗಡೆಯಿಂದ ಅವ್ರು ಬರ್ತಿರ್ತಾರೆ, ಸುತ್ತಮುತ್ತ ಇರೋ ಕಳ್ಳಕಾಕರಿರ್ತಾರೆ, ಅವರೆಲ್ಲರನ್ನ ತಪ್ಪಿಸ್ಕೊಂಡು ಈ ನಿಧಿನ ತೊಗೊಂಡೋಗಿ ಎಲ್ಲೋ ಬಚ್ಚಿಡಬೇಕು. ಎಲ್ಲಿ ಬಚ್ಚಿಡದೆ, ಹಿಂಗೆ ಮಾಡ್ತಾರೆ, ಎಲ್ಲೋದ್ರು, ಈ ಪ್ರಶ್ನೆಗಳಿದಾವಲ್ಲ ಅವೇನೇ ಒಂದು ರೀತಿ ಎನರ್ಜಿ ಆಗೋಯ್ತು ಕಾದಂಬರಿ ಬರೆಯೋಕ್ಕೆ. ಎಲ್ಲರನ್ನೂ ಕಾಡೋ ವಿಷಯಗಳೇ ಇವು. ಸರ್, ಅಲ್ಲೇ 1,00,000 ಜನ ನೀವು ಹೇಳ್ದಾಗೇನೆ ಸೈನಿಕರು, ಯುದ್ಧಕ್ಕೆ ಕಳಿಸುವಷ್ಟು ಸೈನಿಕರು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಸೈನ್ಯ 4 ಲಕ್ಷ. ವಿಜಯನಗರ ಹಂಪಿಲಿ ಮಾತ್ರ 1 ಲಕ್ಷ. ಬಾರ್ಡರ್ಸ್ ಎಲ್ಲ ಬೇಕಾಷ್ಟಿದ್ರು. ನಾನು ಯಾಕೆ 1 ಲಕ್ಷ ಅಂತ ಚೆನ್ನಾಗಿ ಜ್ಞಾಪಕ ಇದೆ ಅಂತಂದರೆ, ಒಂದ್ಸಲ ಯೋಚನೆ ಮಾಡಿದೆ ನಾನು. 1 ಲಕ್ಷ ಸೈನಿಕರು ಹಂಪಿ, ಅದೊಂದು 10 ಸ್ಕ್ವೇರ್ ಕಿಲೋಮೀಟರ್ ಮ್ಯಾಕ್ಸಿಮಮ್, ಅಂದರೆ 10 ಸ್ಕ್ವೇರ್ ಕಿಲೋಮೀಟರ್ 1 ಲಕ್ಷ ಸೈನಿಕರಿದ್ದರೆ, ಆಮೇಲೆ ಆನೆಗಳು ಎಷ್ಟಿದ್ದು ಅವ್ರದ್ದೆಲ್ಲ, ಅವರೆಲ್ಲರಿಗೂ ಊಟ, ಆನೆಗಳಿಗೆ ಊಟ, ಇದೆಲ್ಲವನ್ನು ಆಗಿನ ಕಾಲದಲ್ಲಿ ನಮ್ಮಂಗೆ ಟ್ರೈನ್ಸಲ್ಲಿ ಅಥವಾ ಬಸ್ಗಳಲ್ಲಿ ಅಥವಾ ಟ್ರಕ್ಗಳಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಏನು ಟ್ರಾನ್ಸ್ಪೋರ್ಟ್ ಮಾಡಿದ್ರು ಸಣ್ಣ ಸಣ್ಣ ಗಾಡಿಗಳಲ್ಲಿ ಮಾಡಬೇಕು. ಅಂದರೆ ಅವ್ರಿಗೆ ಬೇಕಾದ ಎಲ್ಲ ವಸ್ತುಗಳು ಕೇವಲ ಒಂದು 10 ಕಿಲೋಮೀಟರ್ ಒಳಗಡೆನೇ ಬರಬೇಕು. ಆ 10 ಕಿಲೋಮೀಟರ್ ಒಳಗಡೆ ಶತಮಾನಗಳ ಕಾಲ ಇತ್ತು ವಿಜಯನಗರ ಅಲ್ವಾ. ಈ ಒಂದು 30 ವರ್ಷ 40 ವರ್ಷ ಇಟ್ಕೊಂಡ, 40 ವರ್ಷ 30 ವರ್ಷ ಅಥವಾ 50 ವರ್ಷ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆ, ಆನೆಗಳಿಗೆ ಆಹಾರ ತುಂಬಿಸ್ಬೇಕಾದ್ರೆ 10 ಕಿಲೋಮೀಟರ್ ಆಚೆ ತರೋಕ್ಕಾಗಲ್ಲ. ವಿತಿನ್ 10 ಕಿಲೋಮೀಟ್ರ್ ಎಲ್ಲ ಅವ್ರು ಒದಗಿಸ್ಬೇಕು. ಎಷ್ಟು ನಾಶ ಆಗಿರ್ಬೇಕಲ್ಲಿ. ನೀವು ಹಂಪಿ ಇವತ್ತು ಅಲ್ಲೋ ನೋಡಿದ್ರೆ ನಮಗೆ ಕಾಣೋದು ಬರೀ ಕಲ್ಲುಗಳ ಮೇಲೆ ಕಲ್ಲುಗಳು. ಆ ಕಾರಣ ಎಲ್ಲ ಅಲ್ಲಿ ನಾಶ ಆಗಿರೋದು. ಸಾಮ್ರಾಜ್ಯ ಕಟ್ಟುವಾಗ ಸೈನ್ಯ ನೋಡ್ಕೊಳ್ಳೋಕ್ಕೆ, ಆನೆಗಳು ನೋಡ್ಕೊಳ್ಳೋಕ್ಕೆ, ಪ್ಲಸ್ ಅವ್ರನ್ನ ಫೀಡ್ ಮಾಡೋ ಜನಕ್ಕೆ. ಈಗ ಬೆಂಗಳೂರು ಹೆಂಗೆ ಏನೋ ನೀರು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವೋ ಹಂಗೆ ಸುತ್ತಮುತ್ತ ಇದ್ದ ಎಲ್ಲ ವೆಜಿಟೇಷನ್ ಐತಿಹಾಸಿಕವಾಗಿ ಹೇಳುವಂಥ ಜಿಯೋಗ್ರಫಿಕಲ್ ಚೇಂಜ್ ಅಲ್ಲದೆ ನೀವು ಹೇಳ್ತಿರೋದು ಈ ವಿಜಯನಗರದ ಕಾಲಘಟ್ಟದ ಸಮಯದಲ್ಲೇ ಅದಕ್ಕಿಂತ ಹಿಂದೆನೇ ತುಂಬ ಚೆನ್ನಾಗಿ ಇನ್ನೂ ಬೇರೆ ಥರ ಇತ್ತೇನೋ ಅನ್ನೋ ಆಬ್ವಿಯಸ್ಲಿ ಇತ್ತು. ಅಲ್ಲಿ ಇಲ್ಲದೇ ಇದ್ದರೆ ಅವ್ರಿಗೆ ಅಷ್ಟೊಂದು ಏನೋ ಸೈನ್ಯ ಕಟ್ಟಕ್ಕೂ ಆಗ್ತಿರ್ಲಿಲ್ಲ. ಬಟ್ ಹೆಂಗೆ ಸರ್, ಯಾರೋ ತಂದು ಲಾರಿಲಿ ತಂದು ಸುರಿದೋದಂಗಿದಾವೆ ಅಲ್ಲಿ ಕಲ್ಲು ಬಂಡೆಗಳು, ಅಷ್ಟೆಲ್ಲ ಎಂಡ್ಲೆಸ್ ಬಂಡೆಗಳು. ಅದು ಆ ಥರ ಜಿಯೋಗ್ರಫಿಕಲ್ ಚೇಂಜ್ ಹೇಗಾಗ್ಲಿಕ್ಕೆ ಸಾಧ್ಯ? ಅದು ನಮ್ಗೆ ಹಂಗೆ ಅನಿಸುತ್ತಪ್ಪ. ಇನ್ಫ್ಯಾಕ್ಟ್ ನೀವು ಕುವೆಂಪು ರಾಮಾಯಣ ದರ್ಶನಮಲ್ಲಿ ಈ ಶ್ರೀರಾಮ ಆಂಜನೇಯನ ಆ ಕಡೆ ಕಳಿಸ್ತಾನೆ, ಅಥವಾ ಆಂಜನೇಯ ಬರ್ತಾನೆ ಶ್ರೀಲಂಕಾದಿಂದ. ಆ ಬಂದಾಗ ದಕ್ಷಿಣ ಭಾರತ ಕೊನೆಯಲ್ಲಿ ಒಂದು ಬೆಟ್ಟದ ಬಗ್ಗೆ ವಿವರಣೆ ಮಾಡ್ತಾರೆ. ನೀವು ಅಂಜನಾದ್ರಿ ಬೆಟ್ಟ ಹತ್ಬಿಟ್ಟು ಎಲ್ಲಿ ಹತ್ತಿದಾರಲ್ವಾ, ಒಂದು ದಿಕ್ಕಿಗೆ ನೋಡಿದ್ರೆ ಆ ಕಲ್ಲಿಗೆ ನೀವು ಹೇಳಿದ್ರಲ್ಲ ಯಾರೋ ಬಂದು ಸುರಿದಂಗಿದೆ ಅಂತ, ಆ ಡಿಸ್ಕ್ರಿಪ್ಷನ್ನ ಕುವೆಂಪು ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ.
ನನಗೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಾಗ ಅದೇ ನೆನಪು ಬಂತು. ಆ ರೀತಿ ಒಂಥರ ವಿಚಿತ್ರ ಏನೋ ಆ ಹಂಪಿಯ ಕಲ್ಲುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಂಗೆ ಹಣಾಹಣಿ ಆದಂಗೆ. ಸೊ ಅದು ಒಂಥರ ಟೆರೇನ್ ಇಸ್ ವೆರಿ ಡಿಫ್ರೆಂಟ್. ಬಟ್ ಆ ಟೆರೇನ್ ನಮಗೆ ಇವತ್ತು ಕಾಣಿಸ್ತಾ ಇರೋ ಕಾರಣ ಸುತ್ತಮುತ್ತ ಇದ್ದ ಕಾಡು, ವೆಜಿಟೇಷನ್ನು, ಸಸ್ಯ ಎಲ್ಲ ನಾಶ ಆಗಿರೋದಕ್ಕೋಸ್ಕರ. ಇದು ಬರೀ ವಿಜಯನಗರದಷ್ಟೇ ಅಲ್ಲ, ಯಾವುದೇ ನಾಗರಿಕತೆ ಶತಮಾನಗಳ ಕಾಲ ಎಸ್ಟಾಬ್ಲಿಷ್ ಆಗಿತ್ತು ಅಂದರೆ ಆಗಿನ ಕಾಲದಲ್ಲಿ ಸುತ್ತಲ ಎಲ್ಲ ಸಂಪತ್ತನ್ನು ಅದು ಏನೋ ಆಹ್ವಾನ ಮಾಡಿಕೊಂಡು ಅಥವಾ ಸ್ವಾದ ಮಾಡಿಕೊಂಡು ಅಲ್ಲಿ ನಾಶ ಆಗೋದು, ಆ ಜಾಗ ಒಂದು ರೀತಿಯ ಬೆಂಗಾಡಾಗೋದು, ಇಟ್ಸ್ ಅನ್ ಎಕ್ಸ್ಪೆಕ್ಟೆಡ್ ಥಿಂಗ್. ಅದು ಈಜಿಪ್ಟ್ ತಗೊಳ್ಳಿ ಅಥವಾ ಅಲೆಕ್ಸಾಂಡರ್ ಬಂದಿದ್ನಲ್ಲ ಗುಜರಾತ್ ರಾಜಸ್ಥಾನ್ ತಗೊಳ್ಳಿ, ನಮ್ಮ ಹಂಪಿ ತಗೊಳ್ಳಿ, ಎಲ್ಲೆಲ್ಲಿ ಸಿವಿಲೈಸೇಷನ್ ಅಥವಾ ನಾಗರಿಕತೆ ಗಾಢವಾಗಿ ಅಥವಾ ಆಳವಾಗಿ ಬೆಳೆದಿದೆಯೋ ಅಲ್ಲೆಲ್ಲ ನಾಶ, ಒಂದಷ್ಟು ನಾಶಗಳಾಗಿದೆ. ಸರ್ ಅಗೇನ್ ಈ ಕರಿಸೀರಿ ಯಾನ, ಕನಕ ಮುಸುಕು ಎಲ್ಲ ಬಂದರೆ ಇತಿಹಾಸದ ಮೇಲೆ ನಾವು ಮಾತಾಡಿದ್ವಿ. ಸೊ ಇನ್ನೂ ಅದರೊಳಗೆ ತುಂಬ ಹಲವಾರು ವಿಷಯ ಇದೆ, ಮಾತಾಡ್ತೀವಿ ಅಂತ ಹೋದರೆ. ಅದೇ ರೀತಿ ನಿಮಗೆ ಮತ್ತೆ ಕಪಿಲಿಪಿ ಸಾರ ಅಂತ ಬರಿತೀರಾ, ಅಲ್ಲಿ ಪುರಾಣಕ್ಕೆ ಹೋಗ್ತೀರಾ. ಅಂದರೆ ಪುರಾಣ ನಾವು ನಮ್ಮ ದೇಶದಲ್ಲಿ ಅದನ್ನು ಇತಿಹಾಸ ಅಂತಲೇ ಕರೆಯುವಂಥ ಒಂದು ರಾಮಾಯಣದ ಭಾಗಕ್ಕೆ ಹೋಗ್ತೀರಾ. ಅಲ್ಲೂ ಕೂಡ ಸಾಮಾನ್ಯವಾಗಿ ರಾಮಾಯಣ ಅಂದರೆ ನಮಗೆ ಒಬ್ಬ ಹೀರೋ ಅಂತ ಕಾಣಿಸೋದು ಹನುಮಂತನೇ. ಒಂದು ಕಮರ್ಷಿಯಲ್ ಒಂದು ಮಾಸ್ ಹೀರೋ ಥರ ಅಲ್ಲಿ ಇರೋವಂಥದ್ದಾಗಲಿ, ಒಂದು ನಿಷ್ಕಲ್ಮಶವಾದ ಒಂದು ಪಾತ್ರ ಎಂಟ್ರಾಗಿ ಅದು ಅದರದೇ ಆದ ಒಂದು ಗುರು, ಒಬ್ಬ ಶಿಷ್ಯನಾಗಿ ನಾವು ಹನುಮಂತನ ನೋಡ್ತೀವಿ. ಒಂದು ಗುರುಪ್ರೇಮನ ನಾವು ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ನಾವು ಅಷ್ಟು ಚೆನ್ನಾಗಿ ನೋಡ್ತಾ ಹೋಗ್ತೀವಿ. ಅಲ್ಲೂ ಒಂದಷ್ಟು ಪ್ರಶ್ನೆಗಳು, ಅಲ್ಲೂ ನಮಗೆ ಒಂದು ಬೇರೆ ರೀತಿ ನಿಜನ ಸುಳ್ಳ ಎಲ್ಲವುದನ್ನು ನಂಬ್ಕೊಂಬಂದಾಗ್ಲೂ ಒಂದು ಸಂಜೀವಿನಿ ಘಟನೆ ಬಂದಾಗ ಒಂದು ಬೆಟ್ಟ ಎತ್ಕೊಂಬರೋದಾಗಲಿ. ಸೊ ಈ ಥರದ್ದು ಬ್ಲೆಂಡ್ಗಳನ್ನ ಸೇರಿಸಿ ಅಗೇನ್ ಒಂದು ಸೈನ್ಸು, ನಾವು ಯಾವುದೋ ಒಂದು ಇವತ್ತಿನ ಕಾಲದ್ದು ಒಂದು ಯಾವ್ದಾರ ಹಾಲಿವುಡ್ ಸಿನಿಮಾ ಥರದ್ದು ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ನೋಡಿದ್ರೆ ಹೇಗಿರುತ್ತೆ, ಒಂದು ಶೈಲಿಯಲ್ಲಿ ಕಪಿಲಿಪಿ ಸಾರನ ಬರೆದಿದ್ದೀರಾ. ಅದು ಕಪಿಲಿಪಿ ಸಾರ ಅಲ್ಲಿ ಒಂದು 2-3 ವಿಷಯ ಗಮನಿಸ್ಬೇಕಪ್ಪ. ಕತೆ ಒಂದು ನಾನು ಬರೆದಿರೋದು, ಆದರೆ ಅದರ ಉದ್ದೇಶ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ನನ್ನ ತಲೆಯಲ್ಲಿ ಓಡಾಡ್ತಿದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಪಟ್ಟಿದ್ದೆ. ಮೊದಲನೇದಾಗಿ, ಆಂಜನೇಯ ಅಂದರೆ ನಿಜವಾಗಲೂ ಕೋತಿನ ವಾನರನ ಅನ್ನೋದು. ಇವತ್ತಿಗೂ ನಾವು ಯಾರಾದರೂ ಒಬ್ಬ ಆಫ್ರಿಕನ್ ನೋಡಿದ್ರೆ ಏನಪ್ಪ ಅವ್ನು ಒಳ್ಳೆ ಚಿಂಪಾಂಜಿ ಇದ್ದಂಗಿದ್ದಾನೆ ಅಂತ ಹೇಳ್ತೀವಿ ಅಲ್ವಾ. ಇಟ್ಸ್ ಎ ರಾಂಗ್ ಥಿಂಗ್, ಬಟ್ ಆ ಥರ ಅಂತೀವಿ. ಉತ್ತರ ಭಾರತದಿಂದ ಬಂದ ಶ್ರೀರಾಮನ ಕಡೆ ಜನಕ್ಕೆ ದಕ್ಷಿಣ ಭಾರತದ ನಮ್ಮ ಜನ ಸ್ವಲ್ಪ ಹಂಗೆ ಕಂಡಿದ್ದಾರೆ, ಆಶ್ಚರ್ಯ ಇಲ್ಲ. ಹಾಗಾಗಿ ನಮ್ಮನ್ನು ಅವರು ಏನೋ ವಾನರ ಥರ ಅಂತ ಹೇಳಿದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಆಂಜನೇಯ ನನ್ನ ದೃಷ್ಟಿನಲ್ಲಿ ದಕ್ಷಿಣ ಭಾರತದ ಒಬ್ಬ ವೀರ ವ್ಯಕ್ತಿ ಅಥವಾ ಶೌರ್ಯವಂತ ಮನುಷ್ಯ ಅಷ್ಟೇ ಹೊರತು ಅವನು ಏನೋ ವಾನರ ಅಲ್ಲ. ಯಾಕಂದರೆ ವಾನರಿಗೆ ಭಾಷೆ ಬರುತ್ತಾ? ಬರೋಕ್ಕೆ ಸಾಧ್ಯವಿಲ್ಲ. ಅದು ಸಂಸ್ಕೃತ ಬರುತ್ತಾ? ರಾಮ ಮಾತಾಡ್ತಾ ಇದ್ದ ಸಂಸ್ಕೃತ ತಾನೇ. ಸಂಸ್ಕೃತ ಹೆಂಗೆ ಬರೋಕ್ಕೆ ಸಾಧ್ಯ? ಭಾಷೆನೇ ಬರೆದಿರ್ಬೇಕಾದ್ರೆ ಸಂಸ್ಕೃತ ಸಂಭಾಷಣೆ ನಡೆಸ್ತಾರಲ್ವ ಒಬ್ಬರೊಬ್ಬರು. ಸುಗ್ರೀವ ಆಗಲಿ, ವಾಲಿ ಆಗಲಿ, ಅಥವಾ ನನ್ನ ದೃಷ್ಟಿನಲ್ಲಿ ಅವ್ರು ಯಾರೂ ಕೋತಿಗಳಲ್ಲ, ಅವ್ರು ಯಾರೂ ವಾನರಲ್ಲ. ದಕ್ಷಿಣ ಭಾರತದ ಟ್ರೈಬಲ್ ಪೀಪಲ್ ಅಂತ ಇಟ್ಕೊಳ್ಳೋಣ. ಇದು ನನ್ನ ತಲೆಯಲ್ಲಿತ್ತು ಒಂದು. ಎರಡನೇದು, ಒಂದು ಯುದ್ಧ, ಅದು ಮಹಾಭಾರತ ಆಗಲಿ ರಾಮಾಯಣ ಆಗಲಿ, ಇಲ್ಲಿಂದ ಹೋಗಿ ಯುದ್ಧ ಮಾಡಿದಾಗ ಇಷ್ಟೊಂದು ಜನ ಹೋಗ್ತಾರೆ ಅಲ್ಲಿಗೆ, ಏನಾಗಿರಬೇಡ, ಎಷ್ಟು 100 ಜನ ಸತ್ತಿರ್ತಾರೆ ಯುದ್ಧದಲ್ಲಿ. ವಿವರಣೆ ನೋಡ್ತಾ ಇರ್ಬೇಕಾದ್ರೆ ರಾವಣ ಬಿಟ್ಟು ಬಾಣಗಳು ಅಥವಾ ಅವನ ಮಗ ಇಂದ್ರಜಿತ ಬಿಟ್ಟು ಬಾಣಗಳು ನೋಡ್ತಿರ್ಬೇಕಾದ್ರೆ ಏನೆಲ್ಲ ಸಾಯ್ತಾ ಇರ್ತಾರೆ. ಅದೋಯ್ತು, ಕೊಚ್ಕೊಂಡೋಯ್ತು, ಸಿಡಿದೋಯ್ತು, ಎಷ್ಟು ಜನಕ್ಕೆ ಕಣ್ಣು ಹೋಯ್ತೋ, ಕಾಲು ಹೋಯ್ತೋ, ಎಷ್ಟು ಜನಕ್ಕೆ ದೇಹ ಅಂಗಗಳಿಲ್ಲದೆ ಆಗೋಯ್ತು, ಎಷ್ಟು ಜನ ಆ ರೀತಿ ಅಂಗ ಕಳ್ಕೊಂಡು ಜೀವ ಉಳಿಸ್ಕೊಂಡು ವಾಪಸ್ ಬರ್ತಾರೋ. ಅವರೆಲ್ಲ ವಾಪಸ್ ಬಂದಾಗ ಅವರ ಸಂಸಾರದಲ್ಲಿ ಆಗುವ ನೋವನ್ನು ನಾವು ಒಂದು ಸಲ ಗಮನಿಸ್ತೀವ. ಹೌದು. ಇವೆಲ್ಲ ಆಗಿದ್ದು ಯಾಕೆ? ಒಬ್ಬಳಿಂದ, ಸೀತೆಯಿಂದ. ಒಬ್ಬ ಸೀತೆಗೆ ಇಷ್ಟೊಂದು ಯಾರೋ ಸಂಬಂಧವೇ ಇಲ್ಲದವರೆಲ್ಲ ಈ ರೀತಿ ನಮ್ಮ ಏನೋ ಯುದ್ಧದಲ್ಲಿ ಅಷ್ಟೊಂದು ದೇಹ ಎಲ್ಲ ಕಳ್ಕೊಂಡು ಬದುಕಬೇಕಾದ್ರೆ ವಾಪಸ್ ಬಂದಾಗ ಜನ ಏನಂದಿರ್ಬೋದು, ಏನು ಮಾಡಿರ್ಬೋದು ಅವರಿಗೆ? ಬಹುಶಃ ವಾಲಿ ಸುಗ್ರೀವನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಯಾರೋ ರಾಜನ ಹೆಂಡ್ತಿನ ಹೊತ್ಕೊಂಡೋಗಿದ್ದಕ್ಕೆ ನೀವು ಬಂದು ನಮ್ಮನ್ನೆಲ್ಲ ಏನೋ ವಿಧವೇರ್ ಮಾಡಿದ್ದೀರಲ್ಲ ಅನ್ನೋ ಕೋಪ ಅವರಿಗೆಲ್ಲ ಬಂದಿರುತ್ತೆ. ಕೊನೆಗೆ ಅವ್ರನ್ನ ಓಡಿಸ್ಬಿಟ್ಟಿರ್ತಾರೆ. ಇದು ನನ್ನ ಕಲ್ಪನೆ. ಅವನ್ನೆಲ್ಲ ಏನೋ ಒಂದು ಕಥೆ ರೂಪದಲ್ಲಿ ತರೋಕ್ಕೆ ಕಪಿಲಿಪಿ ಸಾರ ಬರೆದ. ಜೊತೆಗೆ ಸಂಜೀವಿನಿ ಅಂದರೆ ಏನಿರ್ಬೋದು,
ಅನ್ನೋಂಥ ಒಂದು ಡಿಡಕ್ಷನ್ ಮಾಡಿ ಸಂಜೀವಿನಿ ಬಗ್ಗೆ ಬರೆದಿದ್ದು. ನಾವು ಚರಿತ್ರೆ ಆಗಲಿ, ಪುರಾಣ ಆಗಲಿ, ಇತಿಹಾಸ ಆಗಲಿ, ಯಾವುದೋ ಒಂದು ಕೇಂದ್ರ ವ್ಯಕ್ತಿನ ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇವೆಲ್ಲ ಮರ್ತೋಗ್ಬಿಡ್ತೀವಪ್ಪ. ಸಾಮಾನ್ಯ ಜನರ ನೋವುಗಳನ್ನು, ನಲಿವುಗಳನ್ನು, ದುಃಖಗಳನ್ನು ಮರ್ತೋಗ್ಬಿಡ್ತೀವಿ. ಇಲ್ಲಿ ಕಪಿಲಿಪಿ ಸಾರದಲ್ಲಿ ನಾವು ಗಮನಿಸಬೇಕಾಗಿರೋದು, ರಾಮ ಹೋದ ಸೀತೆಯನ್ನು, ಇನ್ಫ್ಯಾಕ್ಟ್ ಇವರು ಚೆನ್ನಾಗಿ ಹೇಳ್ತಾರೆ, ಯಾರೋ ಕುವೆಂಪು ಅವರು, ಯುದ್ಧಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಯಾರೋ ಇಬ್ಬರು ಸೈನಿಕರು ಶ್ರೀರಾಮ ನಡ್ಕೊಂಬತ್ತಾ ಇರ್ತಾರೆ ದಿವಸ ಸಾಯಂಕಾಲ. ಆ ಸೈನಿಕರು ಕೇಳ್ತಾರೆ, ಅಲ್ಲಪ್ಪ ನೀವು ಬಂದಿದ್ದೀರಲ್ಲ ನನ್ನ ಹೆಂಡ್ತಿನ ಕಾಪಾಡೋಕ್ಕೆ ಅಂತ, ನಿಮಗೆ ಹೆಂಡ್ತಿ ಮಕ್ಕಳಿಲ್ವಾ ಅಂತಾರೆ. ನಮಗೂ ಮದುವೆ ಆಗಿದೆ ಸ್ವಾಮಿ ಅಂತಾರೆ. ನಿಮಗೆ ಮಕ್ಕಳಿಲ್ವಾ ಅಂತಾರೆ. ಸ್ವಾಮಿ ಮಗ ಇದ್ದಿದ್ರೆ ನಾನು ಕರ್ಕೊಂಬತ್ತಾ ಇರಲ್ವ ಯುದ್ಧಕ್ಕೆ ಅಂತಂತಾರೆ. ಅಂದರೆ ಅವನು ಅಷ್ಟೊಂದು ಡೆಡಿಕೇಟೆಡ್ ರಾಮನಿಗೆ ಅಂತ. ಹೌದು. ಬಟ್ ನಿಮಗೆ ನೋವಾಗಲ್ವಾ ಇದೆಲ್ಲ ಬಂದು ಈ ರೀತಿ ಕಷ್ಟಪಡೋಕ್ಕೆ? ಅವನೊಂದು ಮಾತು ಹೇಳ್ತಾನೆ, ಶ್ರೀರಾಮನಿಗೂ ನಾಚಿಕೆ ಆಗ್ಬಿಡುತ್ತೆ. ಏನು, ನಾವಿಲ್ಲಿ ಹೋರಾಡಕ್ಕೆ ಬಂದಿರೋದು ಸೀತೆಗೋಸ್ಕರ ಅಲ್ಲ, ಆದರೆ ಪತ್ನಿತ್ವವನ್ನು ಕತ್ಕೊಂಡು ಹೋದ್ನಲ್ಲ ರಾವಣ, ಅದರ ವಿರುದ್ಧವಾಗಿ ಬಂದಿರೋದು. ಆ ಪತ್ನಿ ಸೀತೆ ಆದರೆ ಏನು, ನನ್ನ ಹೆಂಡತಿ ಆದರೆ ಏನು, ಅದಕ್ಕೋಸ್ಕರ ನಾವು ಯುದ್ಧ ಮಾಡಕ್ಕೆ ಬಂದಿದ್ದೀವಿ ಅಂತ ಕುವೆಂಪು ರಾಮಾಯಣದಲ್ಲಿ ಕುವೆಂಪು ಒಬ್ಬರ ಸೈನಿಕನ ಕೈಲಿ ಹೇಳಿಸ್ತಾರೆ. ಅದು ನಂಗೆ ಸ್ವಲ್ಪ ಕನ್ವಿನ್ಸ್ ಆಯಿತು. ಹೌದು, ಯಾರೋ ಒಬ್ಬನ ಸೀತೆಗೋಸ್ಕರ ಮಾಡಿದ್ದಲ್ಲ ಅವರೆಲ್ಲನೂ, ತಮ್ಮ ಪತ್ನಿತ್ವವನ್ನು ಅಥವಾ ತಮ್ಮ ಸಂಸಾರದಲ್ಲೂ ಕೂಡ ಹಾಗಾದರೆ ಏನಾಗ್ಬೋದು ಅನ್ನೋದಕ್ಕೋಸ್ಕರ ದುಷ್ಟನ ನಾವು ಎದುರಿಸ್ಬೇಕು ಅಂತ ಬಂದಿದ್ದು ಅಂತ. ಆದರೂ ಕೂಡ ಅವರಿಗೆಲ್ಲ ಆಗಿರೋ ನೋವುಗಳು ಎಷ್ಟಿರುತ್ತೆ ನೋಡಿ. ಆ ನೋವುಗಳ ಪರಿಣಾಮ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ಅವ್ರನ್ನೆಲ್ಲ ಓಡಿಸಿರ್ಬೇಕು ಅವ್ರ ಅಣ್ಣಮಾನಿಗೆ ಅನ್ನೋ ಥರ ಯೋಚನೆ ಮಾಡಿ ಕಪಿಲಿಪಿ ಸಾರ ಬರ್ತೀವಿ. ಅಂದರೆ ಅಲ್ಲಿ ಒಂದು ಜಾಗದಲ್ಲಿ, ಯಾಕೆಂದರೆ ನಾವು ದೇಶ ಅಂತ ಬಂದಾಗ ಯುದ್ಧ ಮಾಡ್ದಂಗೆ, ಒಬ್ಬ ರಾಜ್ಯ ಅಂತ ಬಂದಾಗ ಯುದ್ಧ ಮಾಡ್ದಂಗೆ, ಅದೊಂದು ಒಂಥರ ಅನ್ಕಂಡೀಷನ್ ಲವ್ ಅಲ್ವಾ ಸರ್? ಅಲ್ಲಿ ಈ ಒಬ್ಬ ಸೈನಿಕನ ಹೆಂಡ್ತಿನ ಕಳಿಸ್ಕೊಟ್ಟಿರೋ ಥರನೇ ಇರುತ್ತಲ್ಲ ಅದು. ಅದನ್ನ ಹೆಂಗೆ ನೀವು ಹಿಂಗೆ ಈ ಆ ಡೈಮೆನ್ಷನ್ಗೆ ಹೆಂಗೆ ತೊಗೊಂಡ್ರಿ ಅಂತ ಈಗ ಹೇಳಿದ್ರಿ ನೀವು ಅದಕ್ಕೆ ರಿಲೇಟೆಡ್ಗೆ. ಬಟ್ ಆದರೂ ಇದೇ ಅಷ್ಟು ವೆಯ್ಟ್, ಇದು ತುಂಬ ಪಾಸಿಟಿವ್ ವಿಷಯ ಅಲ್ವಾ? ನಿಜವೇ. ಅದೇ ಕಾರಣಕ್ಕೆ ಆದರೂ ಕೂಡ ಅದು ನೋವು ಬಂದಾಗ, ವಾಪಸ್ ಆ ಸೈನ್ಯ ಬಂದಾಗ ಆ ವಿಕೃತ ಸ್ಥಿತಿ ನೋಡಿಬಿಟ್ಟು ಏನಾಗಿರ್ಬೋದು ಅನ್ನೋದನ್ನು ನನಗೆ ಆ ಕಲ್ಪನೆ ಮಾಡಿಕೊಂಡ ನಂಗೆ ಅನ್ನಿಸ್ತು. ಬಹುಶಃ ಭಾಳ ಅಲ್ಲಿ ಅಂತರ್ಯುದ್ಧ ಆಗಿರುತ್ತೆ. ಕೊನೆಗೆ ಇವ್ರ ಮೇಲೆ ಕೋಪ ಮಾಡಿ ಇವ್ರನ್ನ ಅಟ್ಸ್ಬಿಟ್ಟಿರ್ತಾರೆ. ಅವ್ರು ಎಲ್ಲೋ ಬಚ್ಚಿಟ್ಕೊಂಡು ಹೋಗ್ಬೇಕಲ್ಲ ಈಗ, ಹಾಗಾಗಿ ಅವ್ರು ಅಂಡಮಾನ್ಗೆ ಹೋಗಿರ್ಬೇಕು ಅನ್ನೋ ರೀತಿ ಒಂದು ಕಲ್ಪನೆ ಏನಪ್ಪದು. ಏನಾಯಿತು ನಮಗೆ ಗೊತ್ತಿಲ್ಲ. ಆದರೆ ಯುದ್ಧ ಆದ ನಂತರ ಆ ನೋವನ್ನು ತಡ್ಕೊಳ್ಳೋಕ್ಕಾಗಲಾರದೆ ಇಡೀ ಸಮುದಾಯ, ಯಾರು ವಾನರ ಸಮುದಾಯ ಅಂತ ಏನು ಹೇಳ್ತೀವಿ, ಆಂಜನೇಯ ಅಥವಾ ವಾಲಿ ಸುಗ್ರೀವನ ಸಮುದಾಯ ಶಾಪ ಹಾಕಿರೋದಂತೂ ಸತ್ಯ. ಯಾರೋ ಒಬ್ಬರಿಗೋಸ್ಕರ ನಾವೆಲ್ಲ ವಿಧವೆರಾದ್ರಲ್ಲ ಅಂತ. ಎಷ್ಟೊಂದು ಜನ ವಿಧವೆರಾದರು ಅವಾಗಲ್ವ ಆ ಯುದ್ಧದಲ್ಲಿ. ಸೊ ಆ ರಾಜನ ಅಲ್ಲದ ಸತ್ಯವನ್ನು ಅಥವಾ ರಾಮಾಯಣವನ್ನು ಒಂದು ಎಳೆ, ಸಂಪೂರ್ಣವಾಗಲ್ಲ, ಒಂದು ಎಳೆನ ತರೋಕ್ಕೆ ನಾನು ಪ್ರಯತ್ನ ಪಟ್ಟೆ. ಜೊತೆಗೆ ವಿಜ್ಞಾನಿಯಾಗಿ ಮತ್ತೆ ಅಲ್ಲೇ ನೋಡಿದ್ರಲ್ಲ, ಅದೊಂದು ಸಾಹಿತ್ಯ. ವಿಜ್ಞಾನಿಯಾಗಿ ಸಂಜೀವಿನಿ ಅಂದರೆ ಏನಿರ್ಬೋದು ಅಂತ, ಆ ಸಂಜೀವಿನಿ ಅನ್ನೋದು ಏನಿರ್ಬೋದು ಅನ್ನೋದನ್ನು ಒಂದು ಇನ್ಫರೆನ್ಸ್ ಆಗಿ ಅಥವಾ ಒಂದು ಡಿಡಕ್ಟಿವ್ ಆಗಿ ಅಲ್ಲಿ ಡಿರೈವ್ ಮಾಡಿರೋದು. ಅದಕ್ಕೆ ನಾನೊಂದು ವೈಜ್ಞಾನಿಕ ಪ್ರಬಂಧ ಕೂಡ ಬರೆದೆ. ಒಂದು ವಿಷಯ ಹೇಳಬೇಕಪ್ಪ, ನಾನು ವಿಜ್ಞಾನದಿಂದ ಸಾಹಿತ್ಯಕ್ಕೆ ಬಂದೆ. ಹೌದು. ಸಾಹಿತ್ಯದಲ್ಲಿ ನಾನು ಆ ಕತೆ ಬರೆಯೋಕ್ಕೆ ಅಥವಾ ಕಾದಂಬರಿ ಬರೆಯೋಕ್ಕೆ ನಾನು ಸಂಶೋಧನೆ ಮಾಡ್ತಾ ಇದ್ದಾಗ ನನಗೆ ಕಂಡ ಕೆಲವು ವಿಷಯಗಳು ವಿಜ್ಞಾನಕ್ಕೆ ವಾಪಸ್ ಹೋಗಿದ್ದಾವೆ. ಅದರಲ್ಲಿ ಒಂದು ಉದಾಹರಣೆ ಅಂದರೆ ಈ ಸಂಜೀವಿನಿ. ಕಪಿಲಿಪಿ ಸಾರ ಬರೀಬೇಕಾದ್ರೆ ನಾನು ಸಂಜೀವಿನಿ ಅಂದರೆ ಏನಿರ್ಬೋದು ಅಂತ ನಾನು ಸ್ಟೂಡೆಂಟ್ಸ್ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ. ಎಸ್ಪೆಷಲಿ ಒಬ್ಬ ವಾಸುದೇವ್ ಅಂತ ಸಿರ್ಸಿಲಿದ್ದಾರೆ ಈಗ, ಅವರು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾವಿವತ್ತು ಸಂಜೀವಿನಿ ಇದ್ದರೆ ಯಾಕೆ ಹುಡುಕ್ಬಾರ್ದು ವಾಸು ಅಂತಂದೆ. ಹೆಂಗೆ ಸಾರ್ ಅಂತಂದರು. ಸೊ ಡಿಸ್ಕಸ್ ಮಾಡ್ತಾ 4 ಕಂಡೀಷನ್ ಹಾಕ್ಕೊಂಡ್ವಿ. ಏನು, ಸಂಜೀವಿನಿ ಒಬ್ಬ ಸಾಯ್ತಾರೋ ಲಕ್ಷ್ಮಣನ ಹುಟ್ಟಿಸ್ಬೇಕಾದ್ರೆ, ಮರುಜೀವ ತರಬೇಕಾದ್ರೆ ಅದು ಭಾಳ ಇಂಪಾರ್ಟೆಂಟ್ ಸಸ್ಯ ಆಗಿರಬೇಕು. ಅಷ್ಟೊಂದು ಇಂಪಾರ್ಟೆಂಟ್ ಸಸ್ಯ ಆಗಿದ್ದರೆ ಅದು ಎಲ್ಲರ ಮನೆಯಲ್ಲೂ ಇವತ್ತು ಇರಬೇಕಾಗಿತ್ತು. ಆದರೆ ಇಲ್ಲ. ಕಾರಣ ಏನಿರ್ಬೋದು? ಬಹುಶಃ ಅದು ಸಾಯ್ತಾರನ್ನೋ ಜೀವ ತರೋದಲ್ಲ, ಬೇರೆ ಏನೇನೋ ಕಾರಣ ಇರಬೇಕು ಅಂತ. ಹಿಂಗೆ ಹುಡ್ಕೊಂಡು ಹೋಗ್ತಾ ಒಂದು 4 ಕಂಡೀಷನ್ ಹಾಕ್ಕೊಂಡು ಹುಡುಕಿದ್ರೆ ನಮ್ಮ ದೇಶದಲ್ಲಿ ಗೊತ್ತಿರಬೇಕಲ್ಲ, 20,000 ಪ್ರಭೇದಗಳಿದ್ದಾವೆ. 20,000 ಪ್ರಭೇದದಲ್ಲಿ ನಾವು 2 ಕೀಳಿಬೇಕು ಅಥವಾ 1 ಕೀಳಿಬೇಕು ಸಂಜೀವಿನಿಗೆ. ಹೇಗಪ್ಪ ಅಂತ ನಾವು ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೊನೆಗೆ 2 ಗಿಡಕ್ಕೆ ನಾವು ಫಿಲ್ಟರ್ ಆದ್ವಿ. ಅದು ನೋಡಿದ್ರೆ ಎಲ್ಲ ವಿಜ್ಞಾನಿಗಳು ಅದನ್ನ ಒಪ್ಕೊಂಡ್ರು, ಮೆಚ್ಕೊಂಡ್ರು. ಆ ಸಂಶೋಧನೆ ಎಲ್ಲರೂ ಗೌರವ ಕೊಟ್ಟರು. ಹಾಗಾಗಿ ಬಹುಶಃ ನಾವು ಸಂಜೀವಿನಿ ಅಂದರೆ ಏನು ಅಂತ ಕಂಡುಹಿಡಿದೀವಿ ಅಂತ ನಾವು ನಂಬ್ತೀವಿ.